ನಮಸ್ಕಾರ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಇತಿಹಾಸವನ್ನು ಬರೆದಿದ್ದಾರೆ. ಹೌದು, 4078 ದಿನಗಳಿಂದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತಾ ಸುದೀರ್ಘವಾಗಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಮಾತ್ರವಲ್ಲ, ಇಂದಿರಾ ಗಾಂಧಿ ಅವರು 4077 ದಿವಸಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆ ದಾಖಲೆಯನ್ನ ಮುರಿದಿದ್ದಾರೆ. ಖಂಡಿತವಾಗ್ಲೂ ಇದು ಬಿಜೆಪಿ ಮತ್ತು ದೇಶದ ಪಾಲಿಗೆ ಶ್ಲಾಘನೀಯ ವಿಚಾರ. ಆದರೆ ಈ ಸುದೀರ್ಘ ಅವಧಿಯಲ್ಲಿ ದೇಶಕ್ಕೆ ಅವರು ಏನು ಕೊಟ್ಟರು, ಯಾವ ರೀತಿ ದೇಶವನ್ನು ಉನ್ನತ ಮಟ್ಟದತ್ತ ತೆಗೆದುಕೊಂಡು ಹೋದರು, ವೈಫಲ್ಯಗಳೇನು, ಯಾವ ರೀತಿ ಆರ್ಥಿಕತೆ ಇರ್ಬೋದು, ಸಾಮಾಜಿಕ ಆಯಾಮದಲ್ಲಿರಬಹುದು, ಶೈಕ್ಷಣಿಕ ವಲಯ ಇರ್ಬೋದು ಅಥವಾ ಕಾರ್ಪೊರೇಟ್ ವಲಯ ಇರ್ಬೋದು, ಈ ನಿಟ್ಟಿನಲ್ಲಿ ಭಾರತವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಈ ಸುದೀರ್ಘ ಅವಧಿಯಲ್ಲಿ ಮಾಡಿದಂತಹ ಸಾಧನೆಯ ಕುರಿತಂತೆ ಪ್ರತಿಪಕ್ಷಗಳು ಹೇಗೆ ಉಲ್ಲೇಖ ಮಾಡ್ತಿದ್ದಾವೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಅವಧಿಯಲ್ಲಿ ಪ್ರಧಾನಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದ್ರು ಕೂಡ ಅವರ ವಿಕಸಿತ ಭಾರತ ಅನ್ನುವಂಥದ್ದು 2047 ಇರೋದ್ರಿಂದಾಗಿ ತಮ್ಮ ಅವಧಿಯಲ್ಲಿ ಆ ವಿಕಸಿತ ಭಾರತವನ್ನು ಕಂಡುಕೊಳ್ಳುವ ಹಂತದಲ್ಲಿದ್ದಾರೆ, ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾಗಿ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಅವಧಿಯಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಮಾಡಿದ ಸಾಧನೆ, ಸಾಧಕ ಬಾಧಕಗಳ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ನರೇಂದ್ರ ಮೋದಿ ಅವರಿಂದ ಮತ್ತೊಂದು ಇತಿಹಾಸ. ಹೌದು, ದೇಶದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿರುವಂತಹ ನರೇಂದ್ರ ಮೋದಿ ಅವರು ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ದೇಶದ ನಂಬರ್ 2 ಸುದೀರ್ಘ ಪ್ರಧಾನಿ ನರೇಂದ್ರ ಮೋದಿ. ಅಧಿಕಾರದ ಅವಧಿ ಅಂತ ಲೆಕ್ಕಕ್ಕೆ ನಾವು ತೆಗೆದುಕೊಳ್ಳೋದಾದರೆ ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿದ್ದಂತಹ 4077 ದಿನಗಳನ್ನು ಮೀರಿಸಿ 4078 ದಿನಗಳನ್ನು ಪೂರೈಸುವ ಮೂಲಕ ದಾಖಲೆಯನ್ನು ಮುಗಿದಿದ್ದಾರೆ. 3ನೇ ಅವಧಿಗೆ ಪ್ರಧಾನಿ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ನೋಡಿ, ಇದೊಂದು ಬಹಳ ಮುಖ್ಯವಾದಂಥ ವಿಚಾರ. ಈ ಮೊದಲನೇ ಟರ್ಮಲ್ಲಿ ಯಾವುದಾದ್ರೂ ಒಂದು ಆಶ್ವಾಸನೆ ಕೊಟ್ಟು ದೇಶವನ್ನು ಉನ್ನತ ಮಟ್ಟದತ್ತ ತೊಗೊಂಡೋಗ್ತೀವಿ, ಅಭಿವೃದ್ಧಿಯತ್ತ ತೊಗೊಂಡೋಗ್ತೀವಿ, ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡ್ತೀವಿ, ಇಂಥ ಆಶ್ವಾಸನೆಗಳನ್ನು ಕೊಟ್ಟ ಸಂದರ್ಭದಲ್ಲಿ ಜನ ಅದನ್ನು ಒಪ್ಪಿಕೊಂಡು ಮತ ಹಾಕೋದು ತೀರಾ ಸಹಜ. 2ನೇ ಅವಧಿಗೆ ನಾವು ಆ ಹಂತದಲ್ಲಿದ್ದೀವಿ, ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ, ಮತ್ತೊಂದು ಹೆಜ್ಜೆಯನ್ನು ಮಗದೊಂದು ಹೆಜ್ಜೆಯನ್ನು ಇಡಬೇಕು ಅನ್ನೋದಾದರೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಇನ್ನೊಂದು ಅವಕಾಶ ಸಿಗುವುದು ತೀರಾ ಸಹಜ. ಆದರೆ ಮೂರನೇ ಬಾರಿಗೂ ಕೂಡ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇದ್ದಾರೆ ಅನ್ನೋದಾದರೆ ಇಲ್ಲಿ ದೇಶದ ಜನ, ದೇಶದ ರಕ್ಷಣೆ ಇರ್ಬೋದು, ಸಾಮಾಜಿಕ ಆಯಾಮ ಇರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ನರೇಂದ್ರ ಮೋದಿ ಅವರನ್ನು ಒಪ್ಪಿಕೊಂಡಿದ್ದಾರೆ. ಈ NDA ಸರ್ಕಾರವನ್ನು ಒಪ್ಪಿಕೊಂಡೇ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಲೂ ಉದ್ಭವಿಸುತ್ತೆ. ನೋಡಿ, ಇಂದಿರಾ ಗಾಂಧಿ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದರೆ 4077 ದಿನಗಳನ್ನು ಪೂರೈಸಿದ್ದಾರೆ. ನರೇಂದ್ರ ಮೋದಿ 4078 ದಿನಗಳ ದಾಖಲೆಯ ಮೂಲಕ ಪ್ರಧಾನಿಯಾಗಿಯೇ ಮುಂದುವರೆದಿದ್ದಾರೆ. ಇನ್ನು ಜವಾಹರಲಾಲ್ ನೆಹರು ಅವರ ಬಗ್ಗೆ ಉಲ್ಲೇಖ ಮಾಡಲೇಬೇಕು. 16 ವರ್ಷ 286 ದಿನಗಳ ಕಾಲ ಪ್ರಧಾನಿಯಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸಿದವರು ನೆಹರು ಅವರು. ನೆಹರು ಹೆಸರಿನಲ್ಲಿದೆ ದೀರ್ಘಾವಧಿಯ ಪ್ರಧಾನಮಂತ್ರಿ ಅನ್ನುವಂತಹ ಆ ಇತಿಹಾಸ, ಆ ದಾಖಲೆ. ಸೊ ಈ ಮೂಲಕ ನಾವಿಲ್ಲಿ ಗಮನಿಸಬೇಕು, ದಿನಗಳು ಅತಿ ಹೆಚ್ಚು ಮಾಡಿದಾಗ ಸಾಧನೆ ಆಗುತ್ತೋ ಅಥವಾ ತಮ್ಮ ಅವಧಿಯಲ್ಲಿ ಕೊಟ್ಟಿರುವಂಥ ಜನಪರ ಕಾರ್ಯಗಳು ಸಾಧನೆ ಆಗುತ್ತೋ ಅಂತ. ಅಫ್ಕೋರ್ಸ್ ಇದೊಂದು ದಾಖಲೆ, ಅದನ್ನು ನಾವು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಈ ಸಾಧನೆಯ ಮೂಲಕ ದೇಶಕ್ಕೇನು ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ. ರೆಡ್ಡಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕೋಗಿಲು ವೆಂಕಟೇಶ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವ್ರಿಗೆ. JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವ್ರಿಗೆ. ಏನು BJP ವಕ್ತಾರರಾಗಿರುವಂಥ KS ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಉತ್ಕರ್ಷ್ ಅವ್ರಿಗೆ. 4078 ದಿನಗಳು
ನಿಮ್ಮ ನಾಯಕರು ಪ್ರಧಾನಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅಫ್ಕೋರ್ಸ್ ಇಂದಿರಾ ಗಾಂಧಿಯವರ ಆ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ? ಅಲ್ಲ ನೋಡಿ, ಇಂದಿರಾ ಗಾಂಧಿಯವ್ರಿಗೂ ನರೇಂದ್ರ ಮೋದಿಯವ್ರಿಗೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಇಲ್ಲ. ಯಾಕಂದರೆ ನರೇಂದ್ರ ಮೋದಿಯವರು ಒಂದು ಸರ್ವೇ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾದಂಥ ಆಡಳಿತವನ್ನು ಇಡೀ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಅನೇಕ ರೀತಿಯ ಯೋಜನೆಗಳನ್ನು ತಗೊಂಡ್ಬರುವುದರ ಮುಖಾಂತರ ಅವರ ಶಕ್ತಿ ಏನು, ಅವರ ಸಾಮರ್ಥ್ಯ ಏನು, ಯಾವ ರೀತಿ ಸಮಾಜದಲ್ಲಿ ಇರ್ತಕ್ಕಂಥ ಅಷ್ಟೂ ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಕಂಪ್ಯಾರಿಸನ್ ಅನ್ನುವಂಥದ್ದೇ ನನಗೆಲ್ಲೋ ಒಂದು ಕಡೆ ಸರಿಯಲ್ಲ ಅಂತ. ಯಾಕಂದ್ರೆ ಅಕ್ಸೆಪ್ಟೇಬಲ್ ಅಲ್ಲ. ಇಂದಿರಾ ಗಾಂಧಿ ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ರು, ಒಂದು ರಾಜಕೀಯದ ದೊಡ್ಡ ಹಿನ್ನೆಲೆ ಇತ್ತು. ಆದ್ರೆ ನರೇಂದ್ರ ಮೋದಿ ಒಬ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸರ್ವೇ ಸಾಮಾನ್ಯ ಸ್ವಯಂ ಸೇವಕನಾಗಿ ಪ್ರತಿ ಪಾರ್ಟಿಯ ಪ್ರತಿ ಸ್ತರದ ಜವಾಬ್ದಾರಿಗಳನ್ನ ನಿಭಾಯಿಸಿ ಇವತ್ತು ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಬರೀ ಪ್ರಧಾನಮಂತ್ರಿಯಾಗಿ ಅವರು ಮೂರನೇ ಬಾರಿಗೆ ಬಂದಿರತಕ್ಕಂಥದ್ದು, ಮತ್ತೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸಹ ಅಷ್ಟೇ ಯಶಸ್ವಿಯಾಗಿ ಜನರಿಗೆ ತಲುಪುವಂತ ಕೆಲಸ ಇವತ್ತು ಸಮಾಜದಲ್ಲಿ ಆಗ್ತಾ. ಅದಕ್ಕೆ ನಾನು ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಂದಷ್ಟು ಯೋಜನೆಗಳು ಎಷ್ಟು ಜನಕ್ಕೆ ತಲುಪಿದೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಏನಾದರ ಕೊಡುಗೆ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. PM ಗರೀಬ್ ಕಲ್ಯಾಣ್ ಆವಾಸ್ ಯೋಜನೆ ಮುಖಾಂತರ 81 ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಆಹಾರ ಧಾನ್ಯಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಅದರಲ್ಲಿ 4 ಕೋಟಿ ಕರ್ನಾಟಕಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಸ್ವಚ್ಛ ಭಾರತದ ಅಡಿಯಲ್ಲಿ 12 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 4 ಕೋಟಿ ಮನೆಗಳನ್ನ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಮುದ್ರಾ ಯೋಜನೆ ಅಡಿಯಲ್ಲಿ 52 ಕೋಟಿ ಲೋನ್ಗಳನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಇವತ್ತು ವಿಶೇಷವಾದಂತ ಸಂಗತಿ ಇನ್ನೊಂದೇನಂತಂದ್ರೆ, 60% ಇರ್ತಕ್ಕಂಥ ಏನು ಮಂತ್ರಿ ಮಂಡಲದ ಸದಸ್ಯರಿದ್ದಾರೆ ಅವರೆಲ್ಲ ಕೂಡ ಹಿಂದುಳಿದ, ದಮನಿತ, ಶೋಷಿತ ಸಮುದಾಯಗಳಿಗೆ ಸೇರಿದಂತವರು. ಅದ್ರ ಬಗ್ಗೆ ಕೂಡ ನಾವೆಲ್ಲ ಕೂಡ ಗಮನ ಕೊಡ್ಬೇಕು. PM ಸ್ವಾನಿಧಿ ಯೋಜನೆ ಅಡಿಯಲ್ಲಿ 68 ಲಕ್ಷ ಯಾರು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ IMF ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ 4ನೇ ಆರ್ಥಿಕತೆಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಬೆಳೀತಾ ಇದೆ. ಆರ್ಥಿಕತೆಯ ಬಗ್ಗೆ ಇವತ್ತು ಬಹಳಷ್ಟು ಬದಲಾವಣೆಗಳು ಸಮಾಜದಲ್ಲಿ ಆಗ್ತಿದೆ. ಇನ್ನು ಕರ್ನಾಟಕದ ವಿಚಾರವಾಗಿ ಹೇಳ್ಬೇಕಂದ್ರೆ, ಸುಮಾರು ಜನ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ ಅವರೆಲ್ಲ, ಕರ್ನಾಟಕಕ್ಕೆ ಏನ್ರಿ ನಿಮ್ ಕೊಡುಗೆ, ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಗವರ್ಮೆಂಟ್ ಕೇಂದ್ರದಲ್ಲಿ ಇದ್ದಾಗ ಕೊಡ್ತಾ ಇರ್ತಕ್ಕಂಥ ಬಜೆಟ್ಗಿಂತ 240% ಹೆಚ್ಚಾಗಿ ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿದೆ. ಅದರ ಬಜೆಟ್ ನ ಗಾತ್ರ ಎಷ್ಟು ಅಂತಂದ್ರೆ 2,93,00,000. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆಷ್ಟು? ಕೇವಲ 83,000 ಕೋಟಿ ಅಷ್ಟೇ ಕೊಟ್ಟಂತದ್ದು. ಇವತ್ತು ಬರೀ ನ್ಯಾಷನಲ್ ಹೈವೇಸ್ ಬಗ್ಗೆ ಮಾತಾಡ್ಬೇಕಂದ್ರೆ 9,000 ಕಿಲೋಮೀಟರ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇಸ್ಗೆ. ಇವತ್ತು ಮೊನ್ನೆ ನಿತಿನ್ ಗಡ್ಕರಿ ಅವರು ಸಾಗರ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ, ಏನು ಅಂತಂದ್ರೆ 3 ಲಕ್ಷ ಕೋಟಿ ಪ್ರಾಜೆಕ್ಟ್ಗಳು ಇವತ್ತು ನಾವು ಇಲ್ಲಿ ಕರ್ನಾಟಕಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. 5 ಲಕ್ಷ ಕೋಟಿ ಗಾತ್ರದ ಪ್ರಾಜೆಕ್ಟ್ ಗಳನ್ನ ಮುಂದಿನ 5 ವರ್ಷಕ್ಕೆ ತರುವಂತಹ ಕೆಲಸ ಮಾಡ್ತೀವಿ ಅಂತ ನಿತಿನ್ ಗಡ್ಕರಿ ಅವರು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೀತಿ ಹೇಳ್ತಾ ಹೋದ್ರೆ ಅನೇಕ ಯೋಜನೆಗಳು, ಎಷ್ಟು IIT ಗಳನ್ನ, ಎಷ್ಟು IIM ಗಳನ್ನ, ಎಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅನ್ನ, ಏಮ್ಸ್ ಅನ್ನೇ ಅವತ್ತು ಕರ್ನಾಟಕಕ್ಕೆ ತಗೊಂಡ್ಬರುವಂತ ಕೆಲಸ ಮಾಡಿದ್ದಾರೆ. ಈ ರೀತಿ ಹೇಳ್ತಾ ಹೋದ್ರೆ ಅನೇಕ ಬದಲಾವಣೆಗಳನ್ನ ನರೇಂದ್ರ ಮೋದಿ ಅವರು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಬರೀ ತಾತನ ಹೆಸರು ಹೇಳಿ, ಮಗನ ಹೆಸರು ಹೇಳಿ, ಅಪ್ಪನ ಹೆಸರು ಹೇಳಿ ಅವರು ರಾಜಕೀಯಕ್ಕೆ ಬಂದಂತದ್ದಲ್ಲ. ತನ್ನ ಸ್ವಂತ ಪರಿಶ್ರಮದ ಆಧಾರದ ಮೇಲೆ ಬಂದಂತ ನರೇಂದ್ರ ಮೋದಿ ಅವರು ಇವತ್ತು ಇಷ್ಟು ಯೋಜನೆಗಳನ್ನ ತಗೊಂಡ್ಬರುವುದರ ಮುಖಾಂತರ ಕೋಟ್ಯಾಂತರ ಜನರಿಗೆ ತಲುಪುವಂತಹ ನಿಟ್ಟಿನಲ್ಲಿ ಒಬ್ಬ ಗ್ರಾಸ್ ರೂಟ್ಸ್ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ನಾವೆಲ್ಲ ಕೂಡ ಗಮನಿಸಬೇಕು. ರೈಟ್, ವೆಂಕಟೇಶ್ ಅವರು ಮಾತಾಡಬೇಕು. ನೋಡಿ, 4078 ದಿವಸಗಳ ಮೂಲಕ ಇನ್ನೂ ಕೂಡ ಪ್ರಧಾನಿಯಾಗಿ ಮುಂದುವರೆದು ಒಂದು ಇಂದಿರಾ ಗಾಂಧಿಯವರ ದಾಖಲೆಯನ್ನು ಮುರಿದಿದ್ದಾರೆ ಮತ್ತು ಜನಮೆಚ್ಚಿನ ನಾಯಕ ಅಂತ ನರೇಂದ್ರ ಮೋದಿ ಗುರುತಿಸಿಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಏನು ಹೇಳ್ತೀರಿ ವೆಂಕಟೇಶ್ ಅವರು? ಯಾಕಂದರೆ ಫಸ್ಟ್ ಟರ್ಮ್ ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಯಾವುದೋ ಒಂದು ಆಶ್ವಾಸನೆಯನ್ನು ಜನ ಒಪ್ಕೊಂಡಿರ್ತಾರೆ. 2ನೇ ಟೈಮ್ಗೆ ಆ ದಿಸೆಯಲ್ಲಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಸಹಜವಾಗಿ ಜನ ಅವರು ಹೇಳಿದ ಮಾತನ್ನು ಒಪ್ಪಿಕೊಂಡು ಓಟನ್ನು ಕೊಡ್ತಾರೆ. ಪ್ರಧಾನಮಂತ್ರಿಯಾಗಿ ಮುಂದುವರಿಬೋದು ಅಥವಾ NDA ಸರ್ಕಾರ ಬರ್ಬೋದು, BJP ಬರೋದು, 3rd ಟರ್ಮ್ಗೂ ಬರ್ತಾರೆ ಅನ್ನೋದಾದರೆ ನೀವು ಇದನ್ನು ಹೆಂಗೆ ತಗೋತೀರಿ ಅಂತ? ನಮ್ಮ BJP ವಕ್ತಾರರು ಅವಾಗಲೇ ಒಂದು ಮಾತು ಹೇಳಿದರು, ನರೇಂದ್ರ ಮೋದಿಯವ್ರನ್ನ ಮತ್ತು ಇಂದಿರಾ ಗಾಂಧಿಯವ್ರನ್ನ ಕಂಪೇರ್ ಮಾಡಿ ಭಾಳ ಸತ್ಯವಾಗಿ ಹೇಳಿದ್ದಾರೆ ಅವರೊಂದು ವರ್ಡನ್ನು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಇಂದಿರಾ ಗಾಂಧಿಯವ್ರಿಗೂ ನರೇಂದ್ರ ಮೋದಿಯವರು ಕಂಪೇರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿ ಅಮ್ಮನವರು ಬಡವರ ಪಾಲಿನ ದೇವರಾಗಿದ್ದರು, ನರೇಂದ್ರ ಮೋದಿಯವರು ಶ್ರೀಮಂತರ ಪಾಲಿನ ದೇವರಾಗಿದ್ದಾರೆ. ವ್ಯತ್ಯಾಸ ಒಂದೇ. ಆ ಕಾರಣಕ್ಕೋಸ್ಕರ BJP ವಕ್ತಾರರು ಹೇಳಿದ ಒಂದು ಮಾತನ್ನು ಒಪ್ಕೊಳ್ಬಹುದು, ಕಂಪ್ಯಾರಿಸನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಈ ದೇಶದಲ್ಲಿ
ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು, ನಾವು ಶತಮಾನವಸ್ತೀವಿ ಆಚರಣೆ ಮಾಡ್ತೀವಿ ಅನ್ನೋದು ಇಸ್ ನಾಟ್ ಇಂಪಾರ್ಟೆಂಟ್, ಮುಖ್ಯ ಅಲ್ವೇ ಅಲ್ಲ. ನಾನು ಎಷ್ಟು ವರ್ಷಗಳ ಕಾಲ ಬದುಕಿದ್ದೆ, ನಾನು ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದೆ, ನಾನು ಎಷ್ಟು ವರ್ಷಗಳ ಕಾಲ ಅಡ್ಮಿನಿಸ್ಟ್ರೇಟಿವ್ ಮಾಡಿದೆ, ನಾನು ಎಷ್ಟು ಜನ ಬಡವರ ಪಾಲಿನ ಕಾರ್ಯಕ್ರಮಗಳನ್ನು ಕೊಟ್ಟೆ, ಏನು ಯೋಜನೆಗಳು ಕಟ್ಟಿದೆ, ಏನು ದೇಶ ಕಟ್ಟಿದೆ, ಏನು ಡ್ಯಾಮ್ಗಳು ಕಟ್ಟಿದೆ, ಏನು ಇಂಡಸ್ಟ್ರೀಸ್ ಮಾಡಿದೆ, ಮತ್ತು ಬಡವರ ಪಾಲಿಗೆ ನಾನು ಏನು ಮಾಡಿದೆ, ಇದು ಇಂಪಾರ್ಟೆಂಟ್ ಆಗ್ತದೆ. ನರೇಂದ್ರ ಮೋದಿ ಅವ್ರಿಗೆ ಯಾವತ್ತೂ ಸಹ ಇಂದಿರಾ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಸರಿಸಾಟಿನೇ ಇಲ್ಲ. ಈ ದೇಶದಲ್ಲಿ ವಿಶ್ವದಲ್ಲಿ ಮೆಚ್ಕೊಂಡಿರ್ತಕ್ಕಂಥ ಏಕೈಕ ಒಬ್ಬ ಪ್ರಧಾನಮಂತ್ರಿ ಇವತ್ತಾದರೂ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವೇ ಹೊರತು ನರೇಂದ್ರ ಮೋದಿ ಅವರಲ್ಲ. ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ರು ಅವರು ಬಿಜೆಪಿ ಹೋಗ್ತಾರು ಬಹಳ ಸತ್ಯವಾಗಿ ಮಾತಾಡ್ತಿದ್ರು. ಆದ್ರೆ ಬಿಜೆಪಿ ಹೋಗ್ತಾರ ನೋಡಿ, ಲಾಂಗ್ ಪೀರಿಯಡ್ ಅಲ್ಲ, ಇದನ್ನ ನೀವ್ ಹೆಂಗ್ ತಗೋತೀರಾ ಅಂತ ಹೇಳಿ ಅವ್ರಿಗೆ ಆಮೇಲೆ ಕೌಂಟರ್ ಕೊಡಿರಂತೆ. ನಾನು ಏನ್ ಹೇಳಿದೆ ಅಂದ್ರೆ ಸುದೀರ್ಘವಾಗಿ ಜೀವನ ಸಂತೃಷ್ಟಿಯಾಗಿರ್ಬೇಕಮ್ಮ, ಸುದೀರ್ಘವಾಗಿರ್ಬಾರ್ದು. ನೀನ್ ನರೇಂದ್ರ ಮೋದಿ ಅವರು ದೇಶದ 50 ವರ್ಷ ಪ್ರಧಾನಮಂತ್ರಿ ಆದ್ರೆ ಏನ್ ವಾಟ್ ಯೂಸ್, ಏನ್ ಯೂಸ್? ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿದಿದ್ಯಾ? ಈ ದೇಶದಲ್ಲಿ ಬಡತನದ ಹಸುವು ಕಡಿಮೆ ಆಗಿದೆಯಾ? ಈ ದೇಶದಲ್ಲಿ ಇನ್ನೇನಾದ್ರೂ ಒಬ್ಬ ದುಡಿತಕ್ಕಂಥ ವರ್ಗಗಳ ಕೈಗೆ ಕೆಲಸ ಸಿಗ್ತಾ ಇದೆಯಾ? ಮತ್ತೆ ಒಬ್ಬ ಬಡವನ ಜೋಬಲ್ಲಿ ಇವತ್ತು ಒಂದು 500 ರೂಪಾಯಿ ಉಳ್ಕೊಳ್ತಾ ಇದೆಯಾ? ಇದನ್ನ ಯೋಚನೆ ಮಾಡಬೇಕೆ ಹೊರತು ಇಂದಿರಾ ಗಾಂಧಿ ಅವರು ಆ ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಕೇನೆ ಸ್ವಲ್ಪ ಇವತ್ತು ವಿಶ್ವ ಮೆಚ್ಚಂತ ದೊಡ್ಡ ನಾಯಕಿಯಾಗಿ ಇವತ್ತೂ ಸಹ ಇಂದಿರಾ ಗಾಂಧಿ ಅವರು ಉಳ್ಕೊಂಡವ್ರೆ. ಆ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ತಲುಪಲ್ಗಾರು ಇನ್ನು 50 ವರ್ಷ ಪ್ರಧಾನಮಂತ್ರಿ ಅವರು ತಲುಪಲಾದ್ರು. ಮತ್ತೆ ಇಂದಿರಾ ಗಾಂಧಿ ಅವರು ಅಡ್ಮಿನಿಸ್ಟ್ರೇಟಿವ್ ಇತ್ತಲ್ಲ, ಇಂದಿರಾ ಗಾಂಧಿ ಅಡ್ಮಿನಿಸ್ಟ್ರೇಟಿವ್ ಪ್ರಶ್ನಾತೀತವಾಗಿರ್ತಿತ್ತು. ಇವತ್ತು ಪ್ರೆಸ್ ಮುಂದೆ ಮಾತಾಡಿರ್ಬೋದಾಯಿತು, ತಾನು ಮಾಡಿದಂಥ ಯೋಜನೆಗಳನ್ನು ಜನಗಳು ತಲುಪಿಸೋದಾಯಿತು, ಬಹಳ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಿದ್ರು. ನರೇಂದ್ರ ಮೋದಿ ಅವರು ಈ 11 ವರ್ಷಗಳಲ್ಲಿ ದೇಶ ಮೆಚ್ಚಂತ ಒಂದೇ ಒಂದು ಕಾರ್ಯಕ್ರಮ, ಒಂದೇ ಒಂದು ಡ್ಯಾಮ್ ಕಟ್ಟಿಲ್ಲ ಈ ದೇಶದಲ್ಲಿ, ಒಂದೇ ಒಂದು ಇಂಡಸ್ಟ್ರಿ ಮಾಡಿಲ್ಲ ಸ್ವಂತವಾಗಿ ಬಂದು. ಆಕ್ಚುಲಿ ನಮ್ಮಲ್ಲಿ ಪಾಪ ಬಳಸಬಾರ್ದ ಭಾಷೆ ಪ್ರಧಾನಮಂತ್ರಿಗಳಿಗೆ, ಹೇಳೋದೊಂದು ಮಾಡೋದೊಂದಾಗಿದೆ. ಅವರು ಬಡವರ ಪಾಲಿನ ಪ್ರಧಾನಮಂತ್ರಿ ಆಗದಿದ್ರ ಉಳ್ಳವರ ಪಾಲಿನ ಪ್ರಧಾನಮಂತ್ರಿ ಆಗಿದ್ದಾರೆ. ಹಂಗಾಗಿ ಈ ದೇಶದಲ್ಲಿ ಏನು ಉಪಯೋಗ ಇಲ್ಲ, ಈ ದೇಶಕ್ಕೆ ಮಾರಕನೇ ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂತ ನಾನೊಂದು ಭಾವನೆ ಮಾಡ್ಕೊಳ್ತೀನಿ. ರೈಟ್. ನಾಗೇಂದ್ರ ಅವರೇ, ಮೊದಲನೇದಾಗಿ ನಿಮ್ಮ ಮಿತ್ರ ಪಕ್ಷದ BJPಯ ನಾಯಕರು ಅಂತ ಕರೆಸಿಕೊಳ್ಳುವಂಥ ಶ್ರೀಯುತ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಫ್ಕೋರ್ಸ್ ನೀವು ಹಲವಾರು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಸಾಧನೆಗಳ ಬಗ್ಗೆ ಉಲ್ಲೇಖ ಮಾಡಿದಿರಿ. ಮೊದಲನೇದಾಗಿ ಅವರೊಂದು ದಾಖಲೆಯನ್ನು ಮಾಡಿದ್ದಾರೆ. ಇಟ್ ಈಸ್ ಅ ಸುದೀರ್ಘ ಪೀರಿಯಡ್, ಅದು 4078 ಅನ್ನೋಂಥದ್ದು. ಈ ವಿಚಾರವನ್ನು ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್, ಕೋಗಿಲು ವೆಂಕಟೇಶ್ ಅವರು ಉಲ್ಲೇಖ ಮಾಡಿದಾಗೆ ಈ 11 ವರ್ಷಗಳ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಬಡವರ ಬದುಕೇನಾದರೂ ಹಸನ ಆಗಿದೆಯಾ, ಆರೋಗ್ಯವಂತ ಬದುಕನ್ನು ಭಾರತದ ಜನತೆ ಏನಾದರೂ ಎದುರಿಸ್ತಾ ಇದ್ದಾರಾ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಬದಲಾವಣೆ ಕಂಡಿದ್ದೀವಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನೋಡಿ, ಇವತ್ತು ಕಣ್ಮುಂದೆ ಅವ್ರು ಮಾಡಿದ ಸಾಕ್ಷಿಗಳು ಇವತ್ತು ದೇಶ ಎಲ್ಲ ವಿಶ್ವಕ್ಕೆ ಕಾಣ್ತಾ ಇದೆ. ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ, ಗ್ಲೋಬಲ್ ಲೆವೆಲ್ ಹೋಗೋಣ. ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ಲೋಬಲ್ ಲೀಡರು ಅಪ್ರೂವ್ಡ್ ರೈಟಿಂಗ್ಸ್ ಅಂತ ಕೊಡ್ತಾರೆ. ಅಂದರೆ ಇಡೀ ವಿಶ್ವದಲ್ಲಿ ಯಾರು ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ ಮತ್ತು ಯಾವ ಕಂಟ್ರಿಗಳು ಅಭಿವೃದ್ಧಿಯಲ್ಲಿ ಮುಂದೆ ಹೋಗಿದ್ದಾರೆ ಆ ದೇಶದ ಪ್ರಧಾನಿಗಳಿಗೆ ಒಂದು ರೈಟಿಂಗ್ ಅಂತ ಫಿಕ್ಸ್ ಮಾಡ್ತಾರೆ. ಇದು ವಿಶ್ವದಲ್ಲಿ ನಡೆಯುವಂಥ ಒಂದು ಕ್ರಿಯೆ, ಇದು ದೇಶದಲ್ಲಿ ನಡೆಯೋ ಕ್ರಿಯೆ ಅಲ್ಲ, ಇದು ವಿಶ್ವದಲ್ಲಿ ನಡೆಯುವಂಥ ಕ್ರಿಯೆ. ಈಗ ಡೊನಾಲ್ಡ್ ಟ್ರಂಪು ಅಮೇರಿಕಾ ಅವ್ರದ್ದು 44% ಕೊಡ್ತಾರೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಸ್ವಿಟ್ಜರ್ಲ್ಯಾಂಡು ಪ್ರೈಮ್ ಮಿನಿಸ್ಟ್ರಿಗೆ ಕೇವಲ 48% ಓಟು, 48%. ಸ್ವಿಟ್ಜರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟ್ರಿಗೆ 48% ಕೊಡ್ತಾರೆ. ಅದೇ ರೀತಿ ಮೆಕ್ಸಿಕೋ ಪ್ರೈಮ್ ಮಿನಿಸ್ಟ್ರಿಗೆ 53% ಕೊಡ್ತಾರೆ. ಅದೇ ರೀತಿ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟ್ರಿಗೆ 54% ಕೊಡ್ತಾರೆ. ಅದೇ ರೀತಿ ಕೆನಡಾ ಪ್ರೈಮ್ ಮಿನಿಸ್ಟ್ರಿಗೆ 56% ಕೊಡ್ತಾರೆ. ಅದೇ ರೀತಿ ಆರ್ಗೆಂಟೇನಿಯಾ ಅನ್ನೋ ಒಂದು ಕಂಟ್ರಿಗೆ ಅಲ್ಲಿನ ಪ್ರೈಮ್ ಮಿನಿಸ್ಟ್ರಿಗೆ 56% ಕೊಡ್ತಾರೆ. ಅದೇ ರೀತಿ ಸೌತ್ ಕೊರಿಯಾ ಪ್ರೈಮ್ ಮಿನಿಸ್ಟ್ರಿಗೆ 59% ಕೊಡ್ತಾರೆ. ಅದೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 75% ಕೊಡ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಪತ್ರಿಕೆಗಳು ಬಂದಿದೆ. ಇಡೀ ವಿಶ್ವದಲ್ಲಾಗಿರೋಂಥ ರೈಟಿಂಗ್ ಅಪ್ರೂವಲ್ಲಿ 75% ಗುರುತಿಸ್ಕೊಂಡಿರೋ ಏಕೈಕ ಧೀಮಂತ ನಾಯಕ ಈ ವಿಶ್ವದಲ್ಲಿ ಯಾರನ್ನ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾವು ಹೇಳ್ಬೋದು. ಕೇವಲ ಅವರು ಇವತ್ತು ಪೊಲಿಟಿಕಲ್ ಬರಬೇಕಾದ್ರೆ ಎಲ್ಲರೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇಕು. ಇವ್ರು ಹೇಳ್ದಂಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರೆ ಮಾತ್ರನೇ ಇವತ್ತು ರಾಜಕಾರಣದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಅಂಥದ್ದಲ್ಲಿ ಒನ್ ಮ್ಯಾನ್ ಆರ್ಮಿ ಅಂತ ಈ ದೇಶದಲ್ಲಿ 51 ವರ್ಷದಲ್ಲಿ ಅವರು CM ಆಗ್ತಾರೆ. 2001ರಿಂದ 2014ವರೆಗೂ CM ಆಗಿ 2014 ಮೇಲೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ.
ಓಕೆ. ಇಂಥ ಒಂದು ಧೀಮಂತ ನಾಯಕನ ಬಗ್ಗೆ ಹೇಳ್ಬೇಕಂದ್ರೆ ನಮಗೊಂದು ಹೆಮ್ಮೆ, ದೇಶಕ್ಕೊಂದು ಹೆಮ್ಮೆ ಆಗಿದೆ. ಯಾಕಂದರೆ ಯಾರು ಏನು ಬೇಕಾದ್ರೆ ಹೇಳ್ಬೋದು, ರೆಕಾರ್ಡ್ಗಳು, ದಾಖಲೆಗಳು ಮತ್ತು ಸಮೀಕ್ಷೆಗಳು ಮತ್ತು ಪತ್ರಿಕೆಗಳು, ಜನಮಾನರಲ್ಲಿರುವಂಥ ಒಂದು ವೈಭವಕರ ಇದೆಯಲ್ಲ, ಅದು ಮರೆಯೋಕ್ಕಾಗಲ್ಲ. ಮೊಟ್ಟ ಮೊದಲು ಬಂದಂಥ ಒಂದು ವಿಷಯದಲ್ಲಿ ಬಂದ ಕೂಡಲೇ ಮಾಡಿತ್ತೆ ನೋಟ್ ಬ್ಯಾನ್ ಎಷ್ಟು ದೊಡ್ಡ ಮಟ್ಟದಾದ ಒಂದು ಎಫೆಕ್ಟ್ ಆಗ್ತೈತಿ ದೇಶಕ್ಕೆ. ನಕಲಿ ನೋಟ್ಗಳು ಪ್ರಿಂಟ್ ಆಗಿ ಈ ದೇಶದಲ್ಲಿ ತಲ್ಲನ ಹೋಗ್ತಾಯಿತ್ತು, ಅಲ್ಲೋಲ ಕೊಲ್ಲೋಲ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ನಂಬರ್ 1 ಆಗಿ ನೋಟ್ ಬ್ಯಾನ್ ಮಾಡಿ ಜಯಿಸಿದ್ದಾರೆ ಇರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳ್ಬೋದು. ಅದೇ ರೀತಿ ಶೌಚಾಲಯಗಳು ನೋಡಿರಲಿಲ್ಲ ದೇಶದಲ್ಲಿ. ಇವತ್ತು 12 ಕೋಟಿ ಶೌಚಾಲಯಗಳು ದೇಶಕ್ಕೆ ಕೊಟ್ಟಿರೋದು. ಅದೇ ರೀತಿ ಏನು ಒಂದು ಎಲ್ಲ ಬಯಲಲ್ಲೇ ಹೋಗೋರಾ? ಹಂಗೆ ಇತ್ತು, ಅದೇ ಪರಿಸ್ಥಿತಿ ಇತ್ತು. ಬಂದ್ಮೇಲೆ ನೀವು ನೋಡಿರ್ಬೋದು, ಬೇಕಾದ್ರೆ ತೆಗೆದು ನೋಡಿ. ನಾನೇ ಎಲ್ಲ ಗೂಗಲಲ್ಲಿ ಹೊಡ್ಬಿಡಿ, ಅವ್ರ ಸಾಧನೆ ಹೊಡ್ಬಿಡಿ, ಬಂದ್ಬಿಡುತ್ತೆ. ಒಂದಲ್ಲ ಎರಡಲ್ಲ. ಇವತ್ತು ಜಲ್ ಜೀವನ ಹರ್ ಘರ್ ಪಾನಿ ಎಷ್ಟಿತ್ತು, ಇವತ್ತು 19.45 ಕೋಟಿ ಮನೆಗಳಿದೆ. ಇವತ್ತು ಎಷ್ಟು ಮನೆಗಳಿಗೆ ಹರ್ ಘರ್ ಪಾನಿ ಹೋಗಿದೆ ಅಂದ್ರೆ, ನಲ್ಲಿ ತಿರ್ಸಿದ ನೀರು ಬರುತ್ತೆ. 12.10 ಕೋಟಿ ಮನೆಗಳು ನೀರು ಹೋಗ್ತಾ ಇದೆ. ಗಾಳಿ ಬರ್ತಾ ಇತ್ತು. ನಾನು ಒಂದು ಮಾತಾಡ್ಬಿಡಲ್ಲ ನಾಗೇಶ್, ಹೇಳ್ತಾ ಇದ್ದೀನಿ ಕೇಳಿ. ನಾನು ಹೇಳೋದು ಬಿಟ್ಬಿಡಿ, ಆಮೇಲೆ ನೀವು ಮಾತಾಡ್ಬೇಡ, ವಿಷಯ ಇದು ಮಾಡಲ್ಲ. ಇವತ್ತು ಮನೆಗೆ ಹರ್ ಘರ್ ಪಾನಿ, ನಲ್ಲಿ ತಿರ್ಸಿದ್ರೆ ಮನೆ ಬಾಕಲು ನೀರು ಬರುತ್ತೆ. ಹೇಳೋದು ಬೇಡ, ಹೋಗಿ ಪುರಾವೆಗಳಿದ್ದಾವೆ ಹಳ್ಳಿಗಳಲ್ಲಿ ನೋಡ್ರಿ. ಇವತ್ತು ಎಷ್ಟು 12.10 ಕೋಟಿ ಮನೆಗೆ ಇವತ್ತು ನಲ್ಲಿ ನೀರಿದೆ. ಅದೇ ರೀತಿ ಇವತ್ತು ಜನೌಷಧಿ ಕೇಂದ್ರಗಳು ದೇಶಕ್ಕೆ 40% ರಿಯಾಯಿತಿ ಬಡವರಿಗೆ. ಇವತ್ತು ದೇಶದಲ್ಲಿ BP ಕಾಮನ್ ಆಗಿದೆ, ಶುಗರ್ ಕಾಮನ್ ಆಗಿದೆ. ಹುಟ್ಟ ಮಕ್ಕಳಿಂದ BP ಶುಗರ್ ಎಲ್ಲ ಕಾಮನ್. ಅಂಥದ್ದು 40% ರಿಯಾಯಿತಿ ಜನೌಷಧಿ ಕೇಂದ್ರಗಳು ತೆಗೆದ್ರು ದೇಶಕ್ಕೆ, ದೇಶಕ್ಕೆ ತಂದಿದ್ದು. ಈ ರೀತಿಯಾಗಿ LPG ಗ್ಯಾಸ್ ಎಷ್ಟಿತ್ತು ಈ ದೇಶದಲ್ಲಿ? LPG ಗ್ಯಾಸು 2014 ಹಿಂದೆಗಡೆ ಬರೀ 14 ಕೋಟಿ ಜನಸಂಖ್ಯೆಗಿತ್ತು. ಇವತ್ತು 31 ಕೋಟಿ ಜನಸಂಖ್ಯೆಗೇರಿದೆ. ಅದೇ ರೀತಿ ಉನ್ನತ ಶಿಕ್ಷಣಗಳು ಬರೀ 723 ಉನ್ನತ ಶಿಕ್ಷಣಗಳಿದ್ವು. ಇವತ್ತು 1133 ಉನ್ನತ ಶಿಕ್ಷಣಗಳಿದೆ. IIT ತಗೊಳ್ಳಿ, IIM ತಗೊಳ್ಳಿ, ತತ್ವಾನ ಕಾಲೇಜುಗಳು ತಗೊಳ್ಳಿ. ಆಗ 38,498 2014 ಇದ್ದಿತ್ತು. ಇವತ್ತು 43,796 ಕಾಲೇಜುಗಳಾಗಿದ್ದಾವೆ. ಇದೊಂದು ಸಾಧನೆ ಅಲ್ವಾ? ಇದು ಶಿಕ್ಷಣ ಅಲ್ವಾ? ಇವತ್ತು ರಸ್ತೆಗಳು ನಿರ್ಮಾಣ ಮಾಡಬೇಕಾದ್ರೆ 2014 ತಂತ್ರಜ್ಞಾನ ಎಷ್ಟಿತ್ತಂದ್ರೆ, ಕೇವಲ ಅವ್ರು ಮಾಡಿ ಇತ್ತು ರಸ್ತೆ ನಿರ್ಮಾಣ. ಕಳೆದ ವರ್ಷ 9ರಲ್ಲಿ 63.73 ಲಕ್ಷ ಅತಿ ದೊಡ್ಡ ಒಂದು ರಸ್ತೆಗಳು ಮಾಡಿ ನಿರ್ಮಾಣ. ಇಡೀ ವಿಶ್ವದಲ್ಲೇ ಭಾರತ ದೇಶ ಸಾರಿಗೆಯಲ್ಲಿ ಎರಡನೇ ಪ್ಲೇಸ್ ಅಲ್ಲಿ ಇದೆ. ಇದು ಸಾಧನೆ ಅಲ್ವಾ? ಸುಮ್ಮನೆ ಮತ್ತೆ ಅಪ್ರೂವಲ್ ಮಾಡ್ತಾರ, ಸುಮ್ಮನೆ ಮತ್ತೆ ರೈಟಿಂಗ್ ಕೊಡ್ತಾರ. ಅದೇ ರೀತಿ 2014 ಹಿಂದೆಗಡೆ 12 ಕಿಲೋಮೀಟರ್ ಮಾತ್ರ ರಸ್ತೆಗಳು ಮಾಡಕ್ಕೆ ಸಾಧ್ಯ ಇತ್ತು ತಂತ್ರಜ್ಞಾನದಲ್ಲಿ. ಇವತ್ತು 29 ಕಿಲೋಮೀಟರ್ ಮಾಡೋ ಅಂತ ಒಂದು ತಂತ್ರಜ್ಞಾನ ಇವತ್ತು ನಾವು ಬಳಸ್ತಾ ಇದ್ದೀವಿ. ಅದೇ ರೀತಿ ಏನು ಇವತ್ತು ನೀವು ನೋಡಿರ್ಬೋದು, ಪದ್ಮಶ್ರೀ ಒಂದು ಪ್ರಶಸ್ತಿ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಯಾರ್ಯಾರು ತಗೊಂತ ಇದ್ರು 2014 ಯಾರ್ಯಾರು ತಗೊಂತ ಇದ್ರು? ಅಂಥದ್ದೇನೋ ಒಂದೇ ಒಂದು ಗುರುತಿಸ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಇವರು ಬರೀ ಸೆಲೆಬ್ರಿಟಿಗಳು ಕಾಣಿಸ್ತಾ ಇದ್ರು, ಬರೀ ಸೆಲೆಬ್ರಿಟಿಗಳು ಅಷ್ಟೇ. ಬಣ್ಣದ ಸೆಲೆಬ್ರಿಟಿಗಳು ಕಾಣಿಸ್ತಾ ಇದ್ರು, ಇವ್ರಿಗೆ ಸಿನಿಮಾ ಆಕ್ಟರ್ಗಳು ಕಾಣಿಸ್ತಾ ಇದ್ರು, ಅವ್ರು ಮಾತ್ರ ಇವರು ತಗೊಂತ ಇದ್ರು. ಆದ್ರೆ ಇವತ್ತು ಎಂಥವ್ರು ಗುರುತಿಸಿದ್ದಾರೆ? ಇಡೀ ವಿಶ್ವ ಗುರುತಿಸಿಲ್ಲ, ಇಡೀ ವಿಶ್ವ ತಿರುಗಿ ನೋಡೋಂಥ ಕೆಲಸಗಳು ಸಾಧನೆ ಮಾಡಿದ್ದಾರೆ. ಪದ್ಮಭೂಷಣ ಇರ್ಬೋದು, ಪದ್ಮಶ್ರೀ ಇರ್ಬೋದು, ಭಾರತ ರತ್ನ ಇರ್ಬೋದು, ಇದನ್ನ ಗುರುತಿಸಿ ಕೊಟ್ಟಿರೋಂಥವ್ರು ಯಾರು? ಸೆಲೆಬ್ರಿಟಿಗಳು ಅವರಲ್ಲ. ಸಾಲುಮರ ತಿಮ್ಮಕ್ಕ ಸೆಲೆಬ್ರಿಟಿನ? ಸಿರ್ಚೆಯಲ್ಲಿ ಒಬ್ರು ಗುರುತಿಸಿದ್ರಲ್ಲ, ಅವರೇ ಸೆಲೆಬ್ರಿಟಿನ? ಇಂಥ ಒಂದು ಕಡು ಬಡು ಸಾಮಾನ್ಯ ಸಾಧನೆ ಮಾಡಿ ಅಂತ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದಕ್ಕೆ ಮೋದಿ ಮೆಚ್ಚಬೇಕಾಗಿತ್ತು ವಿಶ್ವ. ಇವತ್ತು ಒಂದು ನಿಮಿಷ ಮಾತಾಡ್ತೀನಿ. ನಾಗೇಂದ್ರ ಅವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಪ್ರತಿಪಕ್ಷ ಮತ್ತು ಕಾಂಗ್ರೆಸ್ ಇದನ್ನು ಹೇಗೆ ಉಲ್ಲೇಖ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಓಕೆ, ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ತಜ್ಞರ ಹತ್ರ ನಾನು ಮಾತಾಡ್ತಾ ಇದ್ದೆ, ಸಮ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಕೊಟ್ಟಂಥ ಒಂದು ಉತ್ತರವನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ಅವರವರ ಕಾಲಘಟ್ಟದಲ್ಲಿ ಅವರವರಿಗೆ ಶಕ್ತ್ಯಾನುಸಾರ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಅವರವ್ರ ಪೀರಿಯಡಲ್ಲಿ ಅವ್ರು ಮಾಡ್ಕೊಂಬಂದಿದ್ದಾರೆ ಅಂತ. ನೋಡಿ, ಜವಾಹರಲಾಲ್ ನೆಹರು ಅಂದ ಸಂದರ್ಭದಲ್ಲಿ, ಇಂದಿರಾ ಗಾಂಧಿ ಅಂದ ಸಂದರ್ಭದಲ್ಲಿ ಅದೊಂದು ಸುದೀರ್ಘ ಪೀರಿಯಡ್ ಆಗಿದ್ದರೂ ಕೂಡ ಅದು ಸ್ವಾತಂತ್ರ್ಯ ನಂತರದ ಸಂದರ್ಭ. ಆವಾಗ ಅದು ಪ್ರತಿಯೊಂದು ಕೂಡ ಚಿಗುರೊಡೆಯುವಂಥ ಸಮಯ. ಒಂದು ಎಜುಕೇಷನ್ ಇರ್ಬೋದು, ಅಥವಾ ಸಾಮಾಜಿಕ ನೆಲೆಯಲ್ಲಿ ನಾವು ನೋಡೋದಿರ್ಬೋದು, ಅಥವಾ ಆರೋಗ್ಯ ಇರ್ಬೋದು, ಅದೆಲ್ಲವೂ ಕೂಡ ಫೌಂಡೇಶನ್ ಪೀರಿಯಡಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನೇನು ಕಟ್ಕೊಂಡು ಬರಬೇಕಾಯಿತು ಅದನ್ನೆಲ್ಲ ಕಟ್ಕೊಂಡು ಬಂದಿದ್ದಾರೆ. ರೈಟ್. ಈ ಕಳೆದ 11 ವರ್ಷಗಳಿಂದ ಏನೇನು ಆಗ್ತಾ ಇದೆ ಅಂತ ನೋಡೋದಾದ್ರೆ, ಬೆಳೆದಿರುವ ಒಂದು ಚಿಗುರು ಗಿಡವಾಗಿದ್ದಾಗ ಅದು ಹೂ ಬಿಡುವಂತಹ ಸಮಯ. ಅಟ್ ದ ಸೇಮ್ ಟೈಮ್ ಅದಕ್ಕೇನು ಪಾಲನೆ ಪೋಷಣೆ ಆಗಬೇಕು ಅದು ಕೂಡ ಆಗ್ತಾ ಇದೆ ಅಂತ ಹೇಳಿ. ಬಟ್ ರೈಟ್ ನಾವು NDA ಅಥವಾ BJP ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ವಿಕಸಿತ ಭಾರತ ಬಹುದೊಡ್ಡ ಕಲ್ಪನೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಇದು ಹೇಗೆ ಸಾಧ್ಯ? ಆರ್ಥಿಕತೆ ವಿಷಯದಲ್ಲಿ ನಾವು ಎಷ್ಟು ಬಲ ಆಗಿದ್ದೇವೆ, ಇನ್ನೂ ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ಮಹಿಳೆಯರು ಸಾವನ್ನಪ್ಪುವಂಥ ರೇಟ್ ಹೆಂಗಿದೆ? ಯಾಕಂತ ಹೇಳಿದ್ರೆ ಅನುಪಾತ ಅಂತ ನೋಡಿದಾಗ
ಅಲ್ಲಿ ನಾವು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಬಡವರು ಅಂದಾಗ 3 ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಭಾರತದ ಜನಸಾಮಾನ್ಯರಲ್ಲಿ ಇದೆಯಾ? ಕಂಪ್ಯಾರಿಸನ್ ಸಲ್ಲದು. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಅವರವರ ಶಕ್ತ್ಯಾನುಸಾರ ಆಗಿನ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ರು, ದೇಶದ ಉದ್ಧಾರಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಟಿಬದ್ಧರಾಗಿ ನಿಂತ್ಕೊಂಡಿದ್ರು, ಹೆಸರನ್ನು ಮಾಡಿದ್ದಾರೆ, ಸುದೀರ್ಘವಾಗಿ ಅವರ ಆಡಳಿತವನ್ನು ನಡೆಸಿದ್ದಾರೆ. ಆದರೂ ಉತ್ಕರ್ಷ್ ಅವರೇ, ವೆಂಕಟೇಶ್ ಅವರು ಉಲ್ಲೇಖ ಮಾಡಿದ 1-2 ವಿಚಾರ ಪ್ರಸ್ತಾಪ ಮಾಡ್ತೀನಿ. ಇಂದಿರಾ ಗಾಂಧಿಯವರು ಪ್ರಶ್ನಾತೀತರು, ಅಂಥ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನೆಗೆ ಅರ್ಹರು, ಆದರೆ ಕೈಗೆ ಸಿಕ್ಕೋದಿಲ್ಲ. ಒಂದು ಸುದ್ದಿಗೋಷ್ಠಿ ಇಲ್ಲ, ಒಂದು ಮಾತುಕತೆಗೆ ಸಿಗಲ್ಲ. ಯಾವುದೋ ಮನ್ ಕಿ ಬಾತ್ ರೇಡಿಯೋದಲ್ಲಿ ಬಂದ್ಬಿಟ್ಟು ಕತೆ ಹೇಳ್ಬಿಟ್ಟು ಹೋಗ್ತಾರೆ. ಇದು ಒಂದು ಪ್ರಶ್ನೆ. ಆಮೇಲೆ ನಾನು ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ. ಏನಂತೀರಿ? ನೋಡಿ, ಒಂದು ಭಾಳ ಸ್ಪಷ್ಟ, ನಾನು ಕಾಂಗ್ರೆಸ್ ವಕ್ತಾರರಿಗೆ ಭಾಳ ಸ್ಪಷ್ಟವಾಗಿ ದೇಶದ ರಾಜಕೀಯ ಇತಿಹಾಸದ ಬಗ್ಗೆ ಅವ್ರು ಸ್ವಲ್ಪ ತಿಳ್ಕೋಬೇಕು ಅಂತ ನಾನು ಇಚ್ಛಿಸ್ತೀನಿ ಮಾಧ್ಯಮದ ಮುಖಾಂತರ. ಯಾಕೆ ಅಂತಂದ್ರೆ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇತಿಹಾಸ, ಇಂದಿರಾ ಗಾಂಧಿ ಅವ್ರನ್ನೇನು ಕೊಂಡಾಡಿದ್ರು, ಪ್ರಶ್ನಾತೀತರು, ಅತ್ಯಂತ ಉತ್ಕೃಷ್ಟವಾದಂಥ ಆಡಳಿತವನ್ನು ಕೊಟ್ಟಂಥದ್ದು. 1966ರಲ್ಲಿ ಗೋರಕ್ಷಾ ಸಮಿತಿಯನ್ನು ಸಾಧು ಸಂತರು, ಅವಧೂತರು ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ದೊಡ್ಡ ಸಂಖ್ಯೆಯಲ್ಲಿ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಗೋಲಿಬಾರ್ ಮಾಡಿ ಅವರನ್ನ ಕಗ್ಗೊಲೆ ಮಾಡುವಂತಹ ಕೆಲಸ ಮಾಡಿದ್ರು. ಸಾಧು ಸಂತರು ಕೇಳಬೇಕು, ನೀವು ಕೇಳುವಂತ ಸಂಯಮ ಇಟ್ಕೋಬೇಕು, ಕೇಳುವಂತ ಸಂಯಮ ಇಟ್ಕೋಬೇಕು, ಕೇಳುವಂತ ಸಂಯಮ ಇಟ್ಕೊಳ್ರಿ, ಕೇಳುವಂತ ಸಂಯಮ ನಿಮ್ಗಿಲ್ಲ. ಎಲ್ಲಿ ನಿಮ್ಮ ಇತಿಹಾಸವನ್ನ ಬಿಚ್ಚಿಡ್ತೀವಿ ಅಂತ, ನಿಮ್ಮ ಇತಿಹಾಸವನ್ನ ಬಿಚ್ಚಿಡ್ತೀವಿ ಅಂತ ತಪ್ಪು ಮಾಹಿತಿ ಕೊಡ್ಬೇಡ್ರಿ ಮಾಧ್ಯಮದ ಮುಖಾಂತರ. ಕೇಳುವಂತ ಧೈರ್ಯ ಇಲ್ಲ ಅವ್ರಿಗೆ. ಬೀಫ್ ಎಕ್ಸ್ಪೋರ್ಟ್ ಬಗ್ಗೆ ಆ ಕ್ಲಾರಿಟಿ ಕೊಡಿ. ಸ್ಟಿಲ್ ಕನ್ಫ್ಯೂಷನ್ ಇದೆ. ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ಕೇಳುವಂತ ಧೈರ್ಯ ಇಲ್ಲ, ಕೇಳಿಸ್ಕೊಳ್ಳುವಂತ ಧೈರ್ಯ ಮಾಡ್ರಿ, ಕೇಳಿಸ್ಕೊಳ್ಳಿ. ಮತ್ತೆ ಕೇಳಿಸ್ಕೊಳ್ಳಿ. ಆಯ್ತಾಯ್ತು ವೆಂಕಟೇಶ್ ಅವರೇ, ಕೇಳುವಂತ ಧೈರ್ಯ ಇಲ್ಲ. ಒಂದ್ ನಿಮಿಷ ಇರಿ. 1966ರಲ್ಲಿ ಸಾಧು ಸಂತರ ಮೇಲೆ ಗೋಲಿಬಾರ್ ಮಾಡಿದ್ರು. 1972ರಲ್ಲಿ ಯಾವಾಗ ಅಕಾಲಿ ದಳವನ್ನ ಪಂಜಾಬ್ ನಲ್ಲಿ ವೀಕ್ ಮಾಡ್ಬೇಕನ್ನೋ ಕಾರಣಕ್ಕೆ ಕಾಂಗ್ರೆಸ್ ಯಾರ ಜೊತೆ ಕೈ ಜೋಡಿಸ್ತು? ಇವತ್ತಿನ ಖಲಿಸ್ತಾನಿ ಭಯೋತ್ಪಾದಕರ ಜೊತೆ ಏನ್ ಬೃಂದನ್ವಾಲಾ ಮೂರ ಪುರುಷ ಇದ್ದಾನೆ, ಅವನಿಗೆ ಸಹಕಾರ ಕೊಟ್ಟು ಪೋಷಣೆ ಮಾಡಿ ಅವನಿಗೆ ಸಹಕಾರ ಕೊಡ್ತಾರೆ, ನಿಂತ್ಕೋ ಚುನಾವಣೆಯಲ್ಲಿ ಅಂತ. ಇವತ್ತಿಗೂ ಆ ಸಮಸ್ಯೆ ಎದುರಿಸ್ತಾ ಇಲ್ವಾ ನಾವು? ಖಲಿಸ್ತಾನಿ ಭಯೋತ್ಪಾದಕರು ದೇಶವನ್ನ ತುಂಡರಿಸ್ತೀವಿ ಅಂತ ಹೇಳ್ತಾರೆ. 1970ರಲ್ಲಿ ಸ್ಯಾಮ್ ಮಾನಿಕ್ಷಾ ಕಾಲ್ ಬಿಟ್ಟು ಬೇಡ್ಕೋತಾರೆ ಇಂದಿರಾ ಗಾಂಧಿ ಅವರಿಗೆ, ಪ್ರಿಸನರ್ಸ್ ಆಫ್ ವಾರ್ 93,000 ಸೈನಿಕರನ್ನ ಹಿಡ್ಕೊಂಡ್ ಬಂದಿದೀವಿ, ಜಮೀನನ್ನ ಪಡ್ಕೊಂಡಿದೀವಿ ಪಾಕಿಸ್ತಾನದ್ದು, ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳಿ ಮೇಡಮ್ ಅಂತ ಹೇಳಿದಾಗ ಎಲ್ಲವನ್ನು ಕೂಡ ನಿರಾಕರಣೆ ಮಾಡಿ ಯಾವುದೇ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡೆ ಬೈ ಮೌತ್ ಅವ್ರನ್ನ ಬಿಟ್ಕಳಿಸ್ಬಿಡ್ತಾರೆ. ಆ ವಶಪಡಿಸ್ಕೊಂಡಿದ್ದಂತ ಭೂಮಿಯನ್ನ ಕೂಡ ಬಿಟ್ಕೊಡ್ತಾರೆ. ಸೈನಿಕರ ಆತ್ಮಸ್ಥೈರ್ಯವನ್ನ ಪ್ರಶ್ನೆ ಮಾಡಿದಂತಾಯ್ತು. ಅವತ್ತೇನಾದ್ರೂ ಇಂದಿರಾ ಗಾಂಧಿ ಅವರು ದಿಟ್ಟವಾದಂತ ನಿರ್ಧಾರ ತಗೊಂಡಿದ್ರೆ ಕಾಶ್ಮೀರ್ ಇಶ್ಯೂನ ರಿಸಾಲ್ವ್ ಮಾಡಬಹುದಾಗಿತ್ತು ಇವತ್ತಿಗೆ. 1976ರಲ್ಲಿ ವಕ್ಫ್ ಪ್ರಾಪರ್ಟಿ ಏನ್ ವಕ್ಫ್ ಅವರು ಕಂಡ್ಕೊಂಡಿದ್ದೆಲ್ಲ ತಮ್ಮ ಜಮೀನ್ ಅಂತ ಹೇಳಿದಾಗ ಯಾವುದೇ ಒಂದು ಡಿಸಿಷನ್ ತಗೊಂಡ ಬಿಟ್ಕೊಡ್ತೀರಿ. ಕೇಳಿಸ್ಕೊಂಡ್ರೆ ನಿಮ್ಗೆ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇಲ್ಲ, ಸುಮ್ಮನೆ ಇತಿಹಾಸ ಈ ಅಂಶಗಳಿಗೆ ಉತ್ತರ ಕೊಡ್ರಿ. ತಾಕತ್ತಿದ್ರೆ ನೀವೇನ್ ಕೊಂಡಾಡ್ತೀರಾ? 1975ರಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ರಿ. ಎಮರ್ಜೆನ್ಸಿ ಬಗ್ಗೆ ಯಾವ ರೀತಿ ಇವತ್ತು ಯಾವ ರೀತಿ ಎಮರ್ಜೆನ್ಸಿ ಹೇಳಿದ್ರು? ಎಲ್ಲ ದೇಶ ಕಂಡಂತ ಜಗತ್ತಿನ ನಾಯಕರನ್ನ ಜೈಲಿನಲ್ಲಿಟ್ಟು ಬದಲಾವಣೆ ತರುವಂತ ಕೆಲಸ ಮಾಡಿದ್ರ. ನಿಮಗೆ ಯಾವ ನೈತಿಕತೆ ಇದೆ? ನೀವು ಕೇಳಿಸ್ಕೊಳ್ಳುವಂತ ಸಂಯಮ ಇಲ್ಲ. ಒಳ್ಳೆ ಪಾಯಿಂಟ್ ರೈಸ್ ಮಾಡ್ತಿದ್ದಾರೆ ನೋಡಿ. ಅವತ್ತು ಘೋಷಿತ ಎಮರ್ಜೆನ್ಸಿ, ಇವತ್ತು ಅಘೋಷಿತ ಎಮರ್ಜೆನ್ಸಿ ಆಗಿದೆ. ಇವತ್ತು ಸರ್ವಾಧಿಕಾರದ ಧೋರಣೆ ಹೆಚ್ಚಾಗಿದೆ. ಹೇಳಿಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಮಾಧ್ಯಮದವ್ರು ಕೇಳಕ್ ಇಷ್ಟಪಡ್ತೀನಿ. ಪ್ರೆಸ್ ಫ್ರೀಡಮ್ ಅವತ್ತು ಎಮರ್ಜೆನ್ಸಿ ಏರಿದಾಗ 160ನೇ ಸ್ಥಾನಕ್ಕೆ ಭಾರತ ಹೋಗಿತ್ತು. ಇವತ್ತು ಏನ್ ಕಷ್ಟ ಇದೆ ಮೇಡಮ್ ಮಾಧ್ಯಮದವ್ರಿಗೆ? ಅನೇಕ ಜನ ನಾಯಕರನ್ನ ಜೈಲಿಗೆ ಹಾಕುವಂತ ಕೆಲಸ ಮಾಡಿದ್ರೆ ಮಾತಾಡ್ತೀರಾ ಸರ್? ಉತ್ಕರ್ಷ್ ಅವರೇ, ಎಮರ್ಜೆನ್ಸಿ ಟೈಮಲ್ಲಿ ಯಾವ ಸುದ್ದಿ ಪ್ರಸಾರ ಆಗ್ಬೇಕಾಗಿತ್ತು ಅಂದ್ರೆ ಪರ್ಮಿಷನ್ ಆಯ್ತು. ಇವಾಗ ಕಡೆ ಪಕ್ಷ ಸರಿಯಾಗಿ ಹೇಳ್ತಿರೋದು. 75ರಲ್ಲಿ ಎಮರ್ಜೆನ್ಸಿ ನಾವ್ ಹೇಳಿದ್ವಾ, ನೀವ್ ಹೇಳಿದ್ವಾ?
ಎಷ್ಟು ಜನ ನಾಯಕರನ್ನು ಬಂಧನ ಮಾಡಿದ್ರೆ ನೀವು ಮಾಧ್ಯಮದವರನ್ನ ಕಟ್ಟಾಕಿದ್ರೆ ಯಾರು ಬೇಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಡ್ವೊಕೇಟ್ಗಳನ್ನ ಹೈಕೋರ್ಟ್ ಜಸ್ಟಿಸ್ ಹೇಳ್ರಿ ಇದನ್ನ ಸಮಾಜಕ್ಕೆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಇವತ್ತು ಸಹ ಪ್ರಸ್ತುತ ಇವತ್ತೇನ್ ನರೇಂದ್ರ ಮೋದಿ ಕಡೆ ಪಕ್ಷ ಮಾಡೋ ಸುದ್ದಿ ಒಪ್ಕೊಳ್ಳೋಣ ಆಯ್ತು ನೀವು ಹೇಳಿದ್ದೆ ಒಪ್ಕೊಳ್ಳೋಣ ಆಯ್ತಾಯ್ತು ಈಗ ಮಾಧ್ಯಮ ಪತ್ರಿಕೋದ್ಯಮ ಮಾಡುವಂತ ಒಂದೊಂದು ಸುದ್ದಿ ಕಡೆ ಪಕ್ಷ ಪ್ರಧಾನಮಂತ್ರಿ ಕಚೇರಿಗಾದ್ರೂ ಹೋಗಿ ಬರ್ತಾ ಇತ್ತು ಅನ್ನುವಂತಹ ಸಮಾಧಾನದ ನಡುವೆ ಅದೇನು ನಾನು ಸರಿ ಅಂತ ಹೇಳಲ್ಲ ಇವಾಗ ಪ್ರಧಾನಮಂತ್ರಿಗಳೇ ಕೈಗೆ ಸಿಗಲ್ವಲ್ಲ ಪ್ರಶ್ನೆ ಮಾಡೋಣ ಅಂದ್ರೆ ಅದನ್ನ ಮನ್ ಕಿ ಬಾತ್ ಅಲ್ಲಿ ಬೇರೆ ರೀತಿಯ ಮಾಧ್ಯಮ ಯಾರು ಕೈಗೆ ಸಿಗ್ದಂಗೆ ಇದನ್ನ ಯಾರು ಒಪ್ಕೋತಾರೆ ಇದನ್ನ ಯಾರು ಒಪ್ಕೋತಾರೆ ಇದನ್ನ ಯಾರು ಒಪ್ಕೊಳ್ತಾರೆ ವಾಯ್ಸ್ ಕಿತ್ಕೊಂಡ್ರೆ ಇವರು ವಾಯ್ಸ್ ಕೇಳಿಸ್ಕೊಳ್ಳೋದೇ ಇಲ್ಲ ಅಂದ್ರೆ ದೇಶದ ಪ್ರಧಾನಿ ಕೇಳಿಸ್ಕೊಳ್ಳೋದೇ ಇಲ್ವಾ ಮನ್ ಕಿ ಬಾತ್ ಮತ್ತೆ ಹೇಳ್ಬಿಟ್ರೆ ವಿ ಅಕ್ಸೆಪ್ಟೆಡ್ ಆ ಸಿಚುವೇಶನ್ ಆಯ್ತು ರೈಟ್ ಎಮರ್ಜೆನ್ಸಿ ದೇಶದ ಕರಾಳ ಇತಿಹಾಸ ದೇಶದ ಹೇಳಿದ್ದಾರೆ ಶಶಿ ತರೂರ್ ಹೇಳಿದ್ದಾರೆ ಹೋಗಿ ನೋಡಿ ಸರ್ ನಿಮ್ಗೆ ಗೊತ್ತಿಲ್ಲ ಶಶಿ ತರೂರ್ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಅದೇ ರೀತಿನಲ್ಲಿ ನಿಮ್ಮ ಬಿಜೆಪಿನವರೇ 100 ಜನ ಎಂಪಿಗಳಿಂದ ಸರ್ವಾಧಿಕಾರಿ ಪರಮಾವಧಿ ಅಂತ ಹೇಳ್ತಿರೋದು ಕೇಳ್ತಿದ್ದೀವಿ ನಾವು ಅಲ್ಲ ಸರ್ವಾಧಿಕಾರಿ ಪರಮಾವಧಿ ಅಂತ ದೇಶ ಜನ ಮಾತಾಡ್ತಿದ್ದಾರೆ ಸರ್ವಾಧಿಕಾರಿ ಯಾವ ಆಧಾರದ ಮೇಲೆ ಹೇಳ್ತೀರಿ ಯಾವ ಆಧಾರದ ಮೇಲೆ ಒಂದು ನಿಮಿಷ ಇವತ್ತೂ ಸಹ ನಿಮ್ಮ ಪ್ರಧಾನ ಮಂತ್ರಿಗಳು ಯಾವ್ದ್ರಲ್ಲೂ ಅಕೌಂಟಬಿಲಿಟಿ ಇಲ್ಲ ಇವತ್ತು ಸಂಸತ್ ಹೊರದೇಶಕ್ಕೆ ಹೋಗಿದ್ದಾರೆ ನಿಮಗೆ ಜನಗಳ ಸಮಸ್ಯೆಗಳನ್ನ ವಿಚಾರ ಮಾಡಲಿಕ್ಕೆ ಪ್ರಧಾನ ಕರೆಕ್ಷನ್ ನೋಡಿ ಮನ್ ಕಿ ಬಾತ್ ಅಲ್ಲಿ ಬಂದು ಆಯ್ತಾಯ್ತು ಪ್ರಭುತ್ವದ ಕಗ್ಗೋಲೆ ತಗೊಂಡು ದೇಶ ನಿಮಿಷ ಈಗ ಮಾತನಾಡಕ್ಕೆ ಯಾರಿಗೆ ಚುನಾವಣೆ ಗೆಲ್ಲೋ ಸಾಮರ್ಥ್ಯ ಇಲ್ಲ ಅವ್ರು ಎಲೆಕ್ಷನ್ ಮೋದಿ ಸರಿ ಇಲ್ಲ ಅಂತ 2024 ಚುನಾವಣೆ ಬಿಜೆಪಿ ಎಷ್ಟು ಸೀಟ್ ಇಲ್ಲ ಈ ದೇಶ ಚುನಾವಣೆ ಫಲಿತಾಂಶ ಒಂದೊಂದೇ ಕ್ಲಾರಿಫೈ ಮಾಡಿ ನೋಡಿ ಅಲ್ಲ ನೋಡಿ ಇಷ್ಟು ಗದ್ದಲ ಆದ್ರೆ ಜನಕ್ಕೊಂದು ಕಂಟೆಂಟು ಹೋಗಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಅವ್ರಿಗೆ ಆಲ್ರೆಡಿ 10 ನಿಮಿಷ ಮಾತಾಡಕೈತೆ ಅವ್ರು ಹಲವಾರು ವಿಷಯಗಳು ಒಂದ್ ನಿಮಿಷ ಇರಿ ವೆಂಕಟೇಶ್ ಅವರೇ ಉತ್ಕರ್ಷ್ ಅವರೇ ಮನ್ ಕಿ ಬಾತ್ ಅಲ್ಲಿ ಬಂದ್ಬಿಟ್ಟು ಮಾತಾಡಿ ಹೋಗೋದಲ್ಲ ಪತ್ರಕರ್ತರ ಪ್ರಶ್ನೆ ಅವ್ರದ್ದು ಓನ್ ಪ್ರಶ್ನೆಗಳಲ್ಲ ಜನರ ಪ್ರಶ್ನೆ ಆಗುತ್ತೆ ಅದಕ್ಕೆ ಯಾವಾಗ ಉತ್ತರ ಕೊಡ್ತಾರೆ ಒಂದ್ ಲೈನ್ ಅಲ್ಲಿ ಹೇಳಿ ಮಾಧ್ಯಮದವರ ಮುಖಾಂತರ ಬಂದು ಕಾರ್ಯಕ್ರಮಗಳನ್ನು ಮಾಡಿದಾರಲ್ಲ ದೇಶದ ಅಶ್ವಿನ್ ಪ್ರಮಾಣ ಈಗ ನಿಮ್ ವಿಚಾರ ಈ ದೇಶದ 16 ಲಕ್ಷ ಇಂಡಸ್ಟ್ರಿ ದೇಶದಲ್ಲಿ ಮುಚ್ಚಿದೆ ನರೇಂದ್ರ ಮೋದಿ ಆಡಳಿತ ಬಂದಲ್ಲಮ್ಮ ನರೇಂದ್ರ ಮೋದಿ ಆಡಳಿತ ನೀವು ಇಷ್ಟು ನೆಗೆಟಿವ್ ಹೇಳ್ತಿದ್ದೀರಲ್ಲ ಒಂದೊಂದೇ ಉಲ್ಲೇಖ ಮಾಡ್ಕೊ ಬನ್ನಿ ನೀವು 11 ವರ್ಷದಲ್ಲಿ ಏನೆಲ್ಲ ಪ್ರಾಬ್ಲಮ್ ಕಂಡಿದ್ದೀರಿ ಒಂದೊಂದು ಈಗ ನೋಟ್ ಬ್ಯಾನ್ ವಿಚಾರ ನೋಟ್ ಬ್ಯಾನ್ ರೈಟ್ ನೋಟ್ ಬ್ಯಾನ್ ವಿಚಾರ ಈ ದೇಶದಲ್ಲಿ ಕರೆನ್ಸಿ ವಿಷಯದಲ್ಲಿ 99% ಬ್ಯಾಂಕ್ ರಿಟರ್ನ್ ಬಂದಿದೆ ಅದಕ್ಕೆ ನರೇಂದ್ರ ಮೋದಿ ಅವರ ಉತ್ತರ ಇವತ್ತು ಆ ನೋಟು ಅಂದ್ರೆ ಇವತ್ತಿನ ದಿವಸ ಏನಾದ್ರೂ ನರೇಂದ್ರ ಮೋದಿ ಆಡಳಿತ ಬಂದಿದೆ ಅಂದ್ಬಿಟ್ಟು ನೋಟೇನು ಕಳ್ಳ ನೋಟ್ ಪ್ರಿಂಟ್ ಆಗ್ತಾ ಇಲ್ವಾ ಒಂದು ವಿಷಯ ಎರಡನೇ ವಿಷಯ ಅಂದ್ರೆ ಕಳ್ಳ ನೋಟ್ ಪ್ರಿಂಟ್ ಆಗ್ತಿದ್ರೆ ಅದನ್ನ ತಡಿಬಾರ್ದ ಅವರು ಪ್ರಿಂಟ್ ಆಗಿರ್ತಕ್ಕಂಥ ಕರೆನ್ಸಿ RBI ಬಂತು ಅವತ್ತು ಮಾಡಿದಂತ ನೋಟ್ ಬ್ಯಾನ್ ಇವತ್ತು ಇಂಡಸ್ಟ್ರೀಸ್ ಮುಚ್ಚಿದೆ ಗೊತ್ತಾ ಅದಕ್ಕೆ ರೂಪಾಯಿ ಮೌಲ್ಯ ಡಾಲರ್ ಮೌಲ್ಯ ತುಂಬಾ ವ್ಯತ್ಯಾಸ ಆಗಿದೆಯಾ ಇವತ್ತು ಸಹ ರೂಪಾಯಿ ಡಾಲರ್ ಮೌಲ್ಯ ಕಂಪೇರ್ ಮಾಡಿದ್ರೆ ಏನು ವೈಫಲ್ಯ ಕಂಡಿದ್ದೀರಿ ಒಂದು ನೋಟ್ ಬ್ಯಾನ್ ಇವತ್ತು ಈ ದೇಶ ನಿರುದ್ಯೋಗಿ ಏನಮ್ಮ ಈ ದೇಶದ ನಿರುದ್ಯೋಗ ಸಮಸ್ಯೆಗಳು ನಾವು ಪದವೀಧರರು ಇವರು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಜಾಸ್ತಿ ಆಗಿದೆ ಆಮೇಲೆ ಈ ದೇಶದಲ್ಲಿ ಹಸುವಿನ ಪ್ರಮಾಣ ಕಡಿಮೆ ಆಗಿದೆ ಏನಮ್ಮ ಇವತ್ತು ಇಂದಿರಾ ಗಾಂಧಿ ಅವರು ಅವತ್ತು ಹಸಿರು ಕ್ರಾಂತಿ ಮಾಡದೇ ಇದ್ರೆ ಇವತ್ತು ನೋಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ ತಕ್ಷಣ ಯಾರು ಬೇಕಾದ್ರೆ ಬಂದು ಇಲ್ಲಿ ಪುಂಗಿ ಊದ್ಬಿಡ್ಬೋದು ಅದೆಲ್ಲ ಇಂಪಾರ್ಟೆಂಟ್ ಈ ದೇಶ ಕಟ್ಟಿದೀವಿ ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಫೌಂಡೇಶನ್ ಹಾಕಿದ್ವಿ ಇಂಡಸ್ಟ್ರೀಸ್ ತಂದಿದ್ವಿ ಅಣೆಕಟ್ಟುಗಳು
ಕಟ್ಟಿದ್ವಿ, ಈ ದೇಶಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ವಿ, ಒಂದು ಗುಂಡು ಸೂಜಿನ ಸಹ ಹೊರದೇಶದಲ್ಲಿ ಅವತ್ತು ಆಗ್ತಿತ್ತು. ಈ ದೇಶ ಕಟ್ಟೋ ಸುಲಭ ಅಲ್ಲ. ಇವತ್ತಿನ ದಿವಸ ಏನಾಗ್ತಿದೆ, ನರೇಂದ್ರ ಮೋದಿ ಅವರು ಹೊರದೇಶದಲ್ಲಿ ಹೋಗಿ ಭಾಷಣ ಮಾಡ್ತಿರೋ, ಶೋ ಅಪ್ ಕೊಡ್ತಿರೋದು ಬಿಟ್ಟೆ ನಾವು ಒಂದು ಅರ್ಥಗರ್ಭಿತವಾಗಿ ಚರ್ಚೆ ಮಾಡೋಣ. ಈ ದೇಶದಲ್ಲಿ ದಯಮಾಡಿ ನೀವು ಮಾತಾಡುವಾಗ ವಾಪಸ್ ನೀವು ಸ್ವಲ್ಪ ಬಾಯಿ ಮುಚ್ಚಲು ಸುಮ್ಮನೆ ಕುತ್ಕೊಳ್ಬೇಕು. ಬಿಜೆಪಿ ಹೋಗ್ತಾರೆ ಮತ್ತೆ ನಾನು ಹೇಳುವಾಗ ಆಮೇಲೆ ವಿಚಾರ ಏನಂದ್ರೆ ಇವತ್ತು ಮಾಧ್ಯಮ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿವಸ ನೀವು ಇಷ್ಟು ವರ್ಷ ಆಗಿದೆ, 11 ವರ್ಷ ಆಗಿದೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಒಂದೇ ಒಂದು ಪತ್ರಿಕಾಗೋಷ್ಠಿ ಕೊಡಿಸಿರ್ತಕ್ಕಂಥ ನುಡಿಸಿರ್ತಕ್ಕಂಥ ಉದಾಹರಣೆ ಹೇಳ್ಬಿಡಿ ಯಾರು ಬಿಜೆಪಿ. ಆಮೇಲೆ ವಿಚಾರ ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಸಾಧನೆಗಳು, ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಬಾಯಿ ಜನಗಳ ಮುಂದೆ ಇದೆ, ಬಾಯಿಗಳಲ್ಲಿ ಜನಗಳ ಮುಂದೆ. ಅದೇ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ ನನಗೆ ಜ್ಞಾಪಕ. ನರೇಂದ್ರ ಮೋದಿ ಇದು ಬಿಜೆಪಿ. ರೈಟ್ ನಾಗೇಂದ್ರ ಅವರೇ, ನನಗೆ 2 ಪ್ರಶ್ನೆ ಇದೆ. ಓಕೆ, ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಮಾತಾಡಿದ್ದಕ್ಕೂ ರಿಯಾಕ್ಷನ್ ಬೇಕು. ನನಗೆ ಬಹಳ ಕುತೂಹಲ ಅಂತ ಹೇಳಿದ್ರೆ JDS ಅಂದಾಗ ಮಣ್ಣಿನ ಮಗ ಅಂತ ಕರೆಸ್ಕೊಳ್ಳುವಂತಹ ನಿಮ್ಮ ಪಕ್ಷದ ಹಿರಿಯ ನಾಯಕರಾಗಿರುವಂಥ HD ದೇವೇಗೌಡರು ಕೂಡ ದೇಶದ ಪ್ರಧಾನಿಯಾಗಿದ್ದರು. ಸಹಜವಾಗಿ ಕಂಪ್ಯಾರಿಸನ್ ಬೇಡ, ಅವರ ಆಡಳಿತವನ್ನು ಕೂಡ ನೋಡಿರೋದ್ರಿಂದಾಗಿ ನರೇಂದ್ರ ಮೋದಿ ಅವರ ಆಡಳಿತವನ್ನು ಕೂಡ ನೋಡಿರ್ತೀರಿ, ಹೆಂಗೆ ಅನ್ಸುತ್ತೆ ಅಂತ ಹೇಳಿ. ಸನ್ಮಾನ್ಯ ಪೂಜನೀಯ ದೇವೇಗೌಡರ ಮಹಾ ಸಾಧಕರು, ಸಾಧನೆಗಳು ಮತ್ತು ಇದು ಇಡೀ ಪತ್ರಿಕೆಗಳು ಮತ್ತು ವಿಶ್ವದಲ್ಲೆಲ್ಲ ನಾವು ನೋಡಿದ್ದೀವಿ. ಮತ್ತು ದೇಶ ಕೂಡ ಅವನು ಮೆಚ್ಚಂತ ಸಾಧನೆ ಮಾಡಿದ್ದಾರೆ. ಇವತ್ತು ಪಂಜಾಬ್ ಹಳ್ಳಿ ಒಂದು ಬೆಲೆಗೆ ದೇವೇಗೌಡರು ಎಷ್ಟು ಇಟ್ಟಿದ್ದಾರೆ. ಇವತ್ತು ಅಲ್ಲಿನ ಅಕ್ಕಿ ಕಾಳು ಕೂಡ ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಎಷ್ಟು ಹೇಳುತ್ತೆ ಅಂತ ಒಂದು ಸಾಧನೆ ಮಾಡಿದ್ದಾರೆ. ಸಾಕಷ್ಟು ಸಾಧನೆಗಳು ಸಿಕ್ಕದಂಥ ಅವಕಾಶದಲ್ಲಿ ನಾವು ಪರಿಪೂರ್ಣ 11 ವರ್ಷ ಸಿಗಲಿಲ್ಲ. ಇಲ್ಲ ತಾವು ಹೇಳ್ತಾ ಇದ್ದಂಗೆ ಈಗ 4078 ದಿನಗಳು ನಮ್ಗೆ ಸಿಗಲಿಲ್ಲ. ಇಲ್ಲ ಇಂದಿರಾ ಗಾಂಧಿ ಅವ್ರು ಸಿಗ್ದಂಗೆ 4077 ದಿನಗಳು ನಮ್ಗೆ ಸಿಗಲಿಲ್ಲ. ಹಾಗಾಗಿ ಸಿಕ್ಕದಂಥ ದಿನಗಳಲ್ಲಿ ಏನನ್ನು ಸಮರ್ಥವಾಗಿ ಸಾಧನೆ ಮಾಡೋಕೆ ಆ ಸಾಧನೆಗಳು ಮಾಡಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ಇರ್ಬೋದು, ನೀರಾವರಿ ಇಲಾಖೆಯಲ್ಲಿ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮೊಟ್ಟ ಮೊದಲು ವಿತೌಟ್ ಯಾವುದೇ ಒಂದು ಸೆಕ್ಯೂರಿಟಿ ತಗೊಂಡ ಒಂದೇ ಕಣಿವೆಯಲ್ಲಿ ಓಡಾಡಿ ಬಂದಿರೋದು ಏನಾದ್ರು ಈ ಸನ್ಮಾನ್ಯ ದೇವೇಗೌಡರು ಮಾತ್ರ ಅದೊಂದು ಕೀರ್ತಿ ಇದೆ. ರೈಟ್, ಈಗ ಒಂದೊಂದೇ ಬರೋಣ ನೋಡಿ. ಇವರು ನೋಟ್ ಬ್ಯಾನ್ ಬಗ್ಗೆ, ನೋಟ್ ಬ್ಯಾನ್ ಅನ್ನೋದು ಅಕ್ರಮವಾಗಿ ಆಗ್ತಿದ್ದಂತಹ ನೋಟುಗಳು ಏನಿದೆ ಅದನ್ನು ತಡೆಯೋದಕ್ಕೆ ಮಾಡಿದ್ರು ಕೂಡ ಆರ್ಥಿಕತೆ ವಿಷಯದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತತ್ತರಿಸುವಂತಹ ನಿರ್ಧಾರ. ಅದು ಏನಂತೀರಿ ನೋಡಿ ಮೇಡಮ್, ಅದೊಂದು ದೊಡ್ಡ ಒಂದು ಸಾಧನೆ. ಅದು ಸಣ್ಣ ಪುಟ್ಟ ಸಾಧನೆ ಅಲ್ಲ. ಇಡೀ ದೇಶದ 140 ಕೋಟಿ ಜನಸಂಖ್ಯೆ ಹೊಂದಿರುವಂತ ದೇಶದಲ್ಲಿ ಆಗಿರೋ ಒಂದು ಬದಲಾವಣೆ ದೊಡ್ಡ ಸಾಧನೆ. ಆದಾಗ ತಾರತಮ್ಯ ಸಣ್ಣ ಪುಟ್ಟ ಹಾಗೆ ಆಗುತ್ತೆ, ಅದನ್ನ ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಅಂತ ಒಂದು ಮಹತ್ಕರವಾದ ಕಾರ್ಯ ಕೈ ಹಾಕಿದಾಗ ಸಣ್ಣ ಪುಟ್ಟ ಲೋಪದೋಷಗಳಿದ್ದಾಗ ಅದನ್ನ ಎಕ್ಸೆಪ್ಟ್ ಮಾಡಕ್ಕಾಗುತ್ತೆ. ಇವತ್ತು ನಾವು ನಿರುದ್ಯೋಗದ ಸಮತೆ 45% ನೋಡಿ. ಅವತ್ತು ನಿರುದ್ಯೋಗ 2017 ಹಿಂದೆ ಏನು ಇವರು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅವಾಗಿರೋಂಥ ಪರ್ಸೆಂಟೇಜ್ ಆಫ್ ದಿ ನಿರುದ್ಯೋಗ ಮತ್ತು ಇವಾಗ ಡೆವಲಪ್ಮೆಂಟ್ ನಿರುದ್ಯೋಗ ನೋಡಿದ್ರೆ 2,70,00,000 ಜನಗಳಿಗೆ ಉದ್ಯೋಗ ಸಿಕ್ಕಿದೆ. ಇವತ್ತು ಇಂಟರ್ನ್ಯಾಷನಲ್ ಇರುವಂತ ಎಲ್ಲಾ ಒಂದು ಕಂಟ್ರಿಗಳು ಇವತ್ತು ಇಂಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಇದ್ದಾರೆ. ಇವತ್ತು ಐಫೋನ್ ಎಲ್ಲಿ ಬಂದಿದೆ, ಯಾವ ದೇಶಕ್ಕೆ ಬಂದಿದೆ ಐಫೋನ್ ಮ್ಯಾನುಫ್ಯಾಕ್ಚರ್? ಟ್ರಂಪ್ ಅಷ್ಟು ವಿರೋಧ ಮಾಡಿದ್ರು. ಇವತ್ತು ಐಫೋನ್ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಇದೇ ಕಂಪ್ನಿ ಇಂಡಿಯಾದಲ್ಲೇ ಮಾಡ್ಬೇಕಂತಿದ್ದಾರೆ. ಅದೇ ರೀತಿ ಇವತ್ತೇನಾದ್ರೂ ಬಡ ಬಗ್ಗರಿಗೆ ಬ್ಯಾಂಕ್ ಅನ್ನೋ ಒಂದು ಖಾತೆ ಗೊತ್ತಿರಲಿಲ್ಲ. ಇವತ್ತು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಇಂಥವೆಲ್ಲ ಮಾಡಿದವ್ರು ಯಾರು? ತನ್ನ ಪೇಪರ್ಗಳಿತ್ತು, ನಿಮ್ದು ಪ್ರಚಾರದಲ್ಲಿತ್ತು, ನಿಮ್ದು ಪ್ರಚಾರದಲ್ಲಿತ್ತು. ಹೌದು, ಯಾಕೆ ಮಾಡ್ತಾ ಇಲ್ಲ ಮೇಡಮ್? ಇವತ್ತು ನೋಡಿ, ಒಂದು ನೀರು ವ್ಯವಸ್ಥೆ ಇರಲಿಲ್ಲ ದೇಶದಲ್ಲಿ. ಹರ್ಘರ್ ಪಾನಿ ಒಂದು ಚಾಲೆಂಜಸ್, ಅದು ಈ ದೇಶ ಚಾಲೆಂಜಸ್. LPG ಗ್ಯಾಸಸ್ ಇವತ್ತು 19 ಕೋಟಿ ಜನಸಂಖ್ಯೆ ಮನೆಗೆ ಸೇರ್ತಾ ಇದೆ. 19 ಕೋಟಿ ಮನೆಗೂ LPG ಗ್ಯಾಸ್ ಹೋಗ್ತಾ ಇದೆ. ಇವತ್ತು ಶೌಚಾಲಯಗಳಿರಲಿಲ್ಲ ದೇಶದಲ್ಲಿ. ಕಾಂಗ್ರೆಸ್ ಸರ್ಕಾರ 50 ವರ್ಷ ಆಳಿತು. ಒಂದು ಶೌಚಾಲಯ ಮೂಲ ಸೌಕರ್ಯ ಕೊಡಕ್ಕಾದ ಕಾಂಗ್ರೆಸ್ ಇವತ್ತು ಶೌಚಾಲಯಗಳು ಮನೆಗೆ ಆಗಿದ್ದಾವೆ. ಹರ್ಘರ್ ಪಾನಿ ಆಗಿದೆ, LPG ಗ್ಯಾಸ್ ಆಗಿದೆ, ಕತ್ಲೆ ಇತ್ತು. ಇವತ್ತು ಡಿಜಿಟಲ್ ಇಂಡಿಯಾದಾಗ ಇದೀವಿ ಅಂದ್ರೆ ಒಂದು ಮೊಬೈಲ್ ಚಾರ್ಜ್ ಬೇಕಾದ್ರೆ ಒಂದು ಕಡು ಊರಲ್ಲಿ ಕಡು ಹಳ್ಳಿ ಕೂಡ ಕರೆಂಟ್ ಇದೆ, ಪವರ್ ಇದೆ. ಇದು ಸಾಧನೆ ಮೇಡಮ್. ಇದು ಹಳ್ಳಿಗಳು ಕರೆಂಟ್, ಹಳ್ಳಿಗಳು ಬೆಳಕು, ರಸ್ತೆ ನಿರ್ಮಾಣಗಳು. 30 ರೂಪಾಯಿ LPG ಇವತ್ತು 1,200 ರೂಪಾಯಿ ನೋಡಿ. ಅದನ್ನ ನೀವು ಏನ್ ಹೇಳ್ತಾ ಇದ್ರಲ್ಲ ನೋಡಿ, ಸಾಧನೆ ಮುಖ್ಯ, ಜನಕ್ಕೆ ರೀಚ್ ಆಗಿರೋ ವಿಚಾರಗಳು ಮುಖ್ಯ ಆಗಿದೆ ಹೊರತು ಅವರ ಸಾಧನೆಗಳು ಮುಖ್ಯ ಹೊರತು ಅದ್ರಲ್ಲಿ ಲೋಪದೋಷ ಕಂಡಿದ್ದು ಬರೀ ಕಾಂಗ್ರೆಸ್ ಕರ್ತವ್ಯ. ಇವತ್ತು ಕುಂತ ಜಾಗದಲ್ಲಿ ಡಿಜಿಟಲ್ ಇಂಡಿಯಾ ಮೇಡಮ್. ಇವತ್ತು ಕುಂತು ಜಾಗ ಒಬ್ಬ ವ್ಯಾಪಾರಿ, ತರಕಾರಿ ವ್ಯಾಪಾರಿ ಕುಂತು ಜಾಗ ಈ ದೇಶದ ಕೀರ್ತಿ. ಇದು ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಕೇಂದ್ರ ಸರ್ಕಾರ ದೇವೇಗೌಡರು ಕೊಡುಗೆನೂ ಅಲ್ಲ. ಜವಾಹರ್ಲಾಲ್ ನೆಹರು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ದೇಶದಲ್ಲಿ. ಲಾಲ್ ಬಹದ್ದೂರ್
ಉಳಿಸ್ಕೊಳಕ್ಕಾಗಿಲ್ಲ. ಇಷ್ಟೆಲ್ಲ ಮಾಡ್ತಿರುವಾಗ ಯಾಕೆ ನಿಮ್ಮ ವಿಕಸಿತ ಭಾರತ ಅನ್ನೋದು 47ಕ್ಕೆ ಹೋಯ್ತು? ಇಷ್ಟೊತ್ತಿಗೆ ಅದೇ ನೋಡಿ ಮೇಡಮ್, ಒಬ್ಬ ನಾಯಕ ಆಗಬೇಕು ಅಂತಂದ್ರೆ ದೂರದೃಷ್ಟಿಯ ಚಿಂತನೆ ಇರಬೇಕು. ಆ ದೂರದೃಷ್ಟಿಯ ಚಿಂತನೆ ಹಿಡ್ಕೊಂಡೆ ನರೇಂದ್ರ ಮೋದಿ 2047ಕ್ಕೆ ವಿಕಸಿತ ಭಾರತದ ಕಲ್ಪನೆ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಅದು ಅನೇಕ ಕಾರ್ಯಕ್ರಮಗಳು ಇವತ್ತು ದೇಶದಲ್ಲಿ ಆಗ್ತಾ ಇದೆ ಯುವಕರಿಗೆ ಸಂಬಂಧಪಟ್ಟ. ಒಂದ್ ನಿಮಿಷ ಕೇಳಿ, ಯುವಕರಿಗೆ ಸಂಬಂಧಪಟ್ಟಂತೆ ಇವತ್ತು ನರೇಂದ್ರ ಮೋದಿ ಅವರನ್ನ ಇಡೀ ಜಗತ್ತು ಒಪ್ಕೊಂಡಿದೆ. ಮೊನ್ನೆ ಮಾಲ್ಡೀವ್ಸ್ ನ ಪ್ರಧಾನಿ ಮೊಹಮ್ಮದ್ ಮೋಜಾ ಅವರು ಇಂಡಿಯಾ ಔಟ್ ಅನ್ನುವಂತ ಕ್ಯಾಂಪೇನ್ ಅನ್ನು ಮಾಡಿದ್ರು. ದೊಡ್ಡದಾಗಿ ಭಾರತವನ್ನು ಒಪ್ಪೋದಿಲ್ಲ ಅಂತ. ಮೊನ್ನೆ ಅವರೇ ಬಂದು ಸ್ವಾಗತ ಮಾಡಿದ್ರು. ಅಪ್ರೂವಲ್ ರೇಟಿಂಗ್ ಅಲ್ಲಿ 78% ನರೇಂದ್ರ ಮೋದಿ ಸಿಕ್ಕಿರ್ತಕ್ಕಂಥದ್ದು. ಕೋವಿಡ್ ಪ್ಯಾಂಡಮಿಕ್ ಅನ್ನು ಹ್ಯಾಂಡಲ್ ಮಾಡಿದಂತ ರೀತಿಯಲ್ಲಿ 68% ಮೋದಿ ಸಿಕ್ಕಿರುವಂತದ್ದು. ಎಷ್ಟೋ ಜಾಗತಿಕ ನಾಯಕರನ್ನ ಹಿಂದಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಹಾಗಾಗಿ ಈ ಜಾಗತಿಕವಾಗಿ ಅವರಿಗೆ ಅವಕಾಶಗಳು ಸಿಗ್ತಾ ಇದ್ದಾಗ ಜಗತ್ತು ಒಪ್ಕೊಂತ ಇರ್ಬೇಕಾದ್ರೆ ಇವ್ರು ಯಾರಿಗೆ ಮಾತಾಡ್ಲಿಕ್ಕೆ? ಇವ್ರಿಗೆ ನೈತಿಕತೆ ಇಲ್ಲ. ಚುನಾವಣೆಯನ್ನು ಗೆಲ್ಲುವಂತ ಸಾಮರ್ಥ್ಯ ಕಾಂಗ್ರೆಸ್ಗಿಲ್ಲ. ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಕೋವಿಡ್ ನ ಕಾಲಘಟ್ಟದಲ್ಲಿ ಕೇಳುವಂತ ತಾಳ್ಮೆ ಇಟ್ಕೊಳ್ರಿ. ಚುನಾವಣೆಯನ್ನ ಗೆಲ್ಲುವಂತ ಸಾಮರ್ಥ್ಯ ಹಂಗಾದ್ರೆ ತೆಲಂಗಾಣದಲ್ಲಿ ಗೆದ್ರಿ, ಕರ್ನಾಟಕದಲ್ಲಿ ಅದು ಚುನಾವಣೆ ಗೆಲ್ಲುತ್ತಲ್ವಾ? ಚುನಾವಣೆಯನ್ನು ಗೆಲ್ಲುವಂತ ಶಕ್ತಿ ಇಲ್ಲ. ಹಾಗಾಗಿ ನೀವು ಎಲೆಕ್ಷನ್ ಕಮಿಷನ್ ಆಗ್ತೀರಾ? ಒಂದ್ ನಿಮಿಷ ಕೇಳಿ. ಇವತ್ತು ಇಡೀ ಜನಪ್ರಿಯತೆ ಹೇಳ್ತಿದ್ದೀರಾ ಥರ್ಡ್ ಟರ್ಮಿಗಲ್ವಾ ಅದು? ನೀವೇನ್ ಸರ್ ಇದು? ಅವ್ರು ಕೇಳುವಂತ ಸಂಯಮನ ಇಲ್ಲ. ಇಡೀ ಜಗತ್ತು ಮೋದಿ ಅವರನ್ನು ಒಪ್ಕೊಂಡಿದೆ. ಇಂದಿರಾ ಗಾಂಧಿ ಅವರ ಕರಾಳ ಇತಿಹಾಸ ಸಮಾಜದ ಮುಂದೆ ಇಡಿ. ಆರ್ಥಿಕತೆ ಯಾವ ರೀತಿ ಕುಗ್ಗೋಗಿತ್ತು ಅದರ ಬಗ್ಗೆ ಮಾಹಿತಿ ಕೊಡಿ. ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಸಮಾಜದ ಮುಂದೆ. ಒಂದು ಜನ ಎಷ್ಟು 11 ವರ್ಷದಿಂದ ಕಾತರದಿಂದ ಕಾಯ್ತಿದ್ರು. ಬ್ಲಾಕ್ ಮನಿ ಯಾವಾಗ ಬರುತ್ತೆ? ಯಾವ ಬ್ಲಾಕ್ ಮನಿ ಬಂದಿಲ್ಲ. ಇವತ್ತು ಮೊನ್ನೆ ಇಡಿ ಬಂದಿರತಕ್ಕಂತ ರಿಪೋರ್ಟ್ ಪ್ರಕಾರ 25 ಜನ ಏನು 2024ರಲ್ಲಿ ರೈಡ್ ಮಾಡಿದ್ರು, 24 ಜನರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರನ್ನ ಕನ್ವಿಕ್ಟ್ ಆಗಿದ್ದಾರೆ. ಮೊನ್ನೆ ಬಂದಿರತಕ್ಕಂತ ರಿಪೋರ್ಟ್ ಪ್ರಕಾರ. ಅದು ಗೊತ್ತಿದೆಯಾ ನಿಮಗೆ? ಸುಮ್ಮನೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಅಕ್ಯುರೇಸಿ ರೇಟ್ ಇದೆ. ಇಡಿ ಡಿಪಾರ್ಟ್ಮೆಂಟ್ ಇಲ್ಲಿ ಏನು ಇಲ್ಲಿ ದೋಚಿದ ಸಂಪತ್ತನ್ನ ಯಾರು? ಕಾಂಗ್ರೆಸ್ ಅವರು. ಹೌದು ತಗೊಬಂದಿದ್ದೀರಾ? ಅಲ್ಲ, ಕಾಂಗ್ರೆಸ್ ಇಟ್ಟಿರ್ತಕ್ಕಂಥ ಹಣವನ್ನು ತಗೊಂಬರಂತ ವ್ಯವಸ್ಥೆ ಮಾಡ್ತಾ ಇದೀವಿ, ತಗೋಬರ್ತೀವಿ. ಬಿಜೆಪಿ ಇಟ್ಟಿರ್ತಾರಲ್ಲ, ಯಾರು ಜೆಡಿಎಸ್ ನವರು ಇಟ್ಟಿರ್ತಾರಲ್ಲ. ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಬ್ಲಾಕ್ ಮನಿಯನ್ನ ತಡಿಲಿಕ್ಕೆ ಏನೇನ್ ಕ್ರಮಗಳು ಬೇಕು ಅದನ್ನ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ. ಅದನ್ನ ತಗೊಂಡ್ಲಿಕ್ಕೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಮಾಡಿದ್ರೆ ನೀವು ರಾಜಕೀಯ ಮಾಡ್ತೀರಾ ಅಂತ ಹೇಳ್ತೀರಾ? 2047 ತರ್ತೀರಾ? ಬ್ಲಾಕ್ ಮನಿಯನ್ನ ಮಾಡಿರೋದೇ ಇವರಲ್ವಾ? ಇವ್ರು ಮಾಡಿಟ್ಟಿರ್ತಕ್ಕಂಥ ದುಡ್ಡನ್ನು ತಗೊಂಬರುವಂತ ವ್ಯವಸ್ಥೆ ಆಗ್ತಾ ಇದೆ. ತಗೊಂಬರುವಂತ ಕೆಲಸ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಫರ್ ಹಗರಣ ಮಾಡಿದಂತದ್ದು ಯಾರು? ಅವರ ಅಳಿಯ ರಾಬರ್ಟ್ ವಾದ್ರಾ ಮಾಡಿದಂತ ಹಗರಣವನ್ನ ಬಿಚ್ಚಿಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆ ಶಕ್ತಿ ಮತ್ತು ಸಾಮರ್ಥ್ಯ ನಮಗ್ ಮಾತ್ರ. ಜನ ಮೈನ್ಯೂಟ್ ವಿಚಾರಗಳನ್ನು ಅಬ್ಸರ್ವ್ ಹೌದು, ಯಾಕೆ ಮಾಡ್ತಾ ಇಲ್ಲ? ಸಣ್ಣ 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 ವಿಚಾರಗಳು. ಈಗ ಬ್ಲಾಕ್ ಮನಿ ಅನ್ಬೇಕಾರೆ ನೋಡಿ ಅವತ್ತು ಯಾರು ಅಲ್ಲ ನೋಟ್ ಬ್ಯಾನ್ ಮಾಡಿದ ಅದಕ್ಕೆ ಅಲ್ವಾ? ನೋಟ್ ಬ್ಯಾನ್ ಮಾಡಿರುವ ಕಾರಣ ಇವತ್ತು ಕರಪ್ಷನ್ ಅನ್ನುವಂಥದ್ದು ಕಮ್ಮಿ ಆಗಿದೆ. ಹಾಗಾದ್ರೆ ನೀವು ಹಗರಣಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಣ ಕಳಿಸ್ತಾ ಇದೆ ಹೇಳಿ. ಅಲ್ಲ ಎಲ್ಲೆಲ್ಲ ಹೇಳಿದೆ ಮಾಡಿಲ್ಲ. ವಾಲ್ಮೀಕಿ ಹಗರಣ ಆಗಿಲ್ವಾ? ಕೂಡ ಹಗರಣ ಇದ್ರೆ ಸೈಟ್ಗಳನ್ನು ಕದ್ದವ್ರು ನೀವು. ನೀವು ವಾಲ್ಮೀಕಿ ಹಗರಣ, ವಾಲ್ಮೀಕಿ ಸಮಾವೇಶದ ಹಣವನ್ನು ನೀವು ಇದೆಲ್ಲ ಈಗ ಮೇಡಮ್ ಬಹಳ ಚೆನ್ನಾಗಿ ಕ್ವಶನ್ ಹೇಳಿದ್ರು. ಈಗ ಇಡಿನ ಸಿಬಿಐನ ಯಾರಾದ್ರೂ ಉಪಯೋಗಿಸ್ಕೊಳ್ತಿರೋದು ಈ ದೇಶದಲ್ಲಿ ಚುನಾವಣೆಗೋಸ್ಕರ ಅಂದ್ರೆ ಅದು ಬಿಜೆಪಿ. ಬಿಜೆಪಿ ಆಮೇಲೆ ಇವತ್ತು 13 ಜನ ಸಾವಿರಾರು ಕೋಟಿ ರೂಪಾಯಿ ಇಡಿ ರೈಡ್ ಆಗಿ ಬಿಜೆಪಿ ಪಕ್ಷ ಸೇರ್ಸ್ಕೊಂಡಿರ್ತಕ್ಕಂಥ ಈ ಪ್ರಪಂಚದ ರಾಷ್ಟ್ರೀಯ ಪಕ್ಷ ಯಾವ್ದಾದ್ರು ಜಗನ್ಮೋಹನ್ ರೆಡ್ಡಿ ಗುಲಾಂ ನಬಿ ಆಜಾದ್ ಯಾಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ರು? ಶಶಿ ತರೂರ್ ಯಾಕೆ ಕಾಂಗ್ರೆಸ್ ಪಾರ್ಟಿಯನ್ನು ವಿರೋಧ ಮಾಡ್ತಾ ಇದ್ದಾರೆ? ಗುಲಾಂ ನಬಿ ಆಜಾದ್ ಯಾಕೆ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ರು? ಉತ್ತರ ಕೊಡಿ ಜನಕ್ಕೆ. ನಿಮ್ ವಿಚಾರಕ್ಕೆ ಬರ್ತೀನಿ. ಬ್ಲಾಕ್ ಮನಿ ವಿಚಾರದಲ್ಲಿ ಜನ ಮೈನ್ಯೂಟ್ ವಿಚಾರಗಳನ್ನ ಯಾಕೆ ಅಬ್ಸರ್ವ್ ಮಾಡ್ತಾರೆ ಅಂತ ನಾನು ಉಲ್ಲೇಖ ಮಾಡಿದ್ದು ಅಂದ್ರೆ, ನೀವು ಹೇಳುವಂಥ ಸಿಂಪಲ್ ವರ್ಡ್ಸನ್ನು ಜನ ಅರ್ಥ ಮಾಡ್ಕೋತಾರೆ. ಅದೆಲ್ಲೋ ಸ್ವಿಸ್ಸಲ್ಲಿ ಇಟ್ಟಿರುವಂತಹ ಭಾರತವನ್ನು ದೋಚಿರುವಂತಹ ಹಣವನ್ನು ವಾಪಸ್ ತಗೊಬರ್ತೀವಿ ಅಂತ ಹೇಳಿರ್ತಾರಲ್ಲ, ಅದನ್ನೇ ಕಾಯ್ತಾ ಇರ್ತಾರೆ. ನೀವೇನಾದರೂ ಒಂದು ಪಕ್ಷ ಭಾರತದಲ್ಲಿ ಲೂಟಿ ಮಾಡಿರುವಂತಹ ಹಣವನ್ನು ಭಾರತದಲ್ಲೇ ಇಟ್ಟಿರುವಂತಹ ಆ ಹಗರಣವನ್ನು ತಡಿತೀವಿ ಅಂತಿದ್ರೆ ಅದಕ್ಕೆ ಸಮಾಧಾನ ಪಡ್ಕೋತಿದ್ರಿ ಅನ್ನೋದೇ. ನೋಟ್ ಬ್ಯಾನು ಬ್ರೇಕ್ ತಗೊಂತ ಇದ್ದೀನಿ ನಾನು. ಅಂಥ ವಿಚಾರಗಳನ್ನು ಅವ್ರು ಹಾಗೆ ಅರ್ಥ ಮಾಡ್ಕೋತಾರೆ. ಬಟ್ ನೀವು ಹೇಳಿದ್ದು ಸ್ವಿಸ್ ಅಲ್ಲಿರುವಂಥ ಕಪ್ಪು ಹಣವನ್ನು ತರ್ತೀವಿ ಅಂತ, ಅದಕ್ಕೆ ಇನ್ನೂ ಕಾಯ್ಕೊಂಡಿದ್ದಾರೆ. ಇನ್ನು ಚುನಾವಣಾ ಬಾಂಡ್, ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಅಸಮಾಧಾನ ಇದೆ. ಸುಪ್ರೀಮಿಂದನೇ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ. ಏನು ಐ ಶುಡ್ ನಾಟ್
ಉಲ್ಲೇಖ ಮಾಡಬಾರ್ದು. ಆದರೂ ಕೂಡ ಕೊರೋನಾ ಪೀರಿಯಡ್ ಅಂತ ಸಂದರ್ಭದಲ್ಲಿ ಆಗಿರುವಂಥ ಹಗರಣಗಳು, ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಮಾಸ್ಕಿಂದ ಹಿಡಿದು ಕಿಟ್ವರೆಗೂ ಕೂಡ, ಅದರ ಜೊತೆಗೆ ವ್ಯಾಕ್ಸಿನ್ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನ ಇದೆ. ಅದಕ್ಕೆ ಏನೇನು ಹೇಳ್ತಾರೆ ನೋಡಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ ಸಂದರ್ಭದಲ್ಲಿ ಒಂದು ದಾಖಲೆಯನ್ನು ಬರೆದಿದ್ದಾರೆ ನಾಗೇಂದ್ರ ಅವರೇ. ನೋಟ್ ಬ್ಯಾನ್ ವಿಚಾರವಾಗಿ, ಚುನಾವಣಾ ಬಾಂಡ್ ವಿಚಾರವಾಗಿ, ವ್ಯಾಕ್ಸಿನ್ ವಿಚಾರವಾಗಿ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಅಸಮಾಧಾನಗಳಿದೆ. ಅದು ಒಂದು ಗೊಂದಲ ಇದೆ, ಅಸಮಾಧಾನಕ್ಕಿಂತ ಒಂದು ಗೊಂದಲ. ಯಾಕೋ ಇದು ಅರ್ಥ ಆಗ್ತಿಲ್ಲ ಅಂಥೇಳಿ. ನೋಡಿ ಮೇಡಮ್, ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವ್ರದ್ದು ಒಂದು ಕ್ಲಿಪ್ ತಗೊಂಡು ನೋಡಿ. ಅವರು ಏನು ಹೇಳಿದ್ದಾರೆ ಅಂದರೆ, ಹೊರ ದೇಶಗಳಲ್ಲಿ ಇರೋಂತಹ ಬ್ಲ್ಯಾಕ್ ಮನಿ ಅಲ್ಲಿ ಅದನ್ನು ನಮ್ಮ ದೇಶಕ್ಕೆ ತಂದು ಹಂಚಿದ್ರೆ ಒಬ್ಬೊಬ್ಬರ ಮನೆಗೆ 15 ಲಕ್ಷ ನಾವು ಅವ್ರ ಅಕೌಂಟ್ಗಳಿಗೆ ಹಾಕ್ಬೋದು. ಅದನ್ನು ತಂದು ಹಂಚಿದ್ರೆ ಅಷ್ಟು ಬ್ಲ್ಯಾಕ್ ಮನಿ ಈ ದೇಶದಿಂದ ಆಚೆ ದೇಶದಲ್ಲಿ ಡಿಪಾಸಿಟ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ. ಆದರೆ ಅದೇ 15 ಲಕ್ಷ ತಂದು ಎಲ್ಲರ ಮನೆಗೆ ಅಕೌಂಟ್ಗೆ 15 ಲಕ್ಷ ಹಾಕಿ ಅಂತ ಯಾವುದೇ ಆದ ಕ್ಲಿಪ್ಪಲ್ಲಿ ಇಲ್ಲ. ಇದನ್ನು ತಿರ್ಚಿರೋದು. ಅದೇ ರೀತಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. 2015ರಲ್ಲಿ ಒಬಾಕ್ ಒಬಾಮ ಅವರು ಈ ದೇಶಕ್ಕೆ ಬರ್ತಾರೆ. ಬಂದಾಗ ಅವರು ಒಂದು 10 ಲಕ್ಷ ರೂಪಾಯಿದು ಶೂಟ್ ಹಾಕಿರ್ತಾರೆ. ಎಷ್ಟು ದೊಡ್ಡ ಮಟ್ಟ ಚರ್ಚೆ ಐತಿ ದೇಶದಲ್ಲಿ ಅಂದರೆ, ನರೇಂದ್ರ ಮೋದಿ ಅವರು 10 ಲಕ್ಷ ಶೂಟ್ ಹಾಕ್ತಾರೆ, 10 ಲಕ್ಷ ಶೂಟ್ ಹಾಕ್ತಾರೆ ಅಂತೇಳಿ ದೊಡ್ಡ ಒಂದು ಕಲಾಪನೆ ಮಾಡ್ಬಿಟ್ಟು ದೇಶದಲ್ಲಿ. ಅದನ್ನು ಏನು ಮಾಡಿದ್ರು, ಅವ್ರ ಹತ್ರ ಇದ್ದಂಥ ಬಟ್ಟೆಗಳು ಮತ್ತು ಅವ್ರ ಹತ್ರ ಇದ್ದ ವಸ್ತುಗಳು, ಅವ್ರು ಬಂದಂಥ ಸನ್ಮಾನ ವಸ್ತುಗಳೆಲ್ಲ ಹರಾಜಾಕ್ತಾರೆ. ಹರಾಜಾಕಿ ಅವ್ರಿಗೆ 4.31 ಕೋಟಿ ಅವ್ರಿಗೆ ದುಡ್ಡು ಬರುತ್ತೆ. ಅದನ್ನು ತಗೊಂಡೋಗಿ ಎಲ್ಲಿ ಬಳಸ್ತಾರೆ ಗೊತ್ತಾ ಮೇಡಮ್ ಆ ವಿಚಾರದಲ್ಲಿ? ಏನು ಒಂದು ಗಂಗಾ ಕ್ಲೀನಿಂಗ್ ಒಂದು ಇನ್ಸ್ಟಿಟ್ಯೂಟ್ಗೆ ಅದನ್ನು 4.55 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವತ್ತು RT ಮುಖಾಂತರ ಕೆಲವೆಲ್ಲ ವಿಚಾರಗಳು ತೆಗೆದು ನೋಡಿರಬೇಕಾದ್ರೆ ಈ ದೇಶದಲ್ಲಿ ತಮ್ಮ ಸ್ವಂತ ದುಡ್ಡಲ್ಲಿ ಬಟ್ಟೆಯನ್ನು ಹೊಲಿಸಿದ್ದಾರೆ ಅಂದರೆ, ನಂಬರ್ 1 ವಾಜಪೇಯಿ ಅವರು, ನಂಬರ್ 2 ಮನಮೋಹನ್ ಸಿಂಗ್ ಅವರು, ನಂಬರ್ 3 ಮೋದಿಜಿಯವರು. ನೀವು RTಯಲ್ಲಿ ತೆಗೆದು ನೋಡಿ, ಇವತ್ತು ಕೂಡ ಸ್ವಂತ ದುಡ್ಡಲ್ಲಿ ಬಳಸ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಕರಪ್ಟೆಡ್ ಮೋದಿಜಿಯವ್ರ ಮೇಲೆ ಈ ದೇಶದಲ್ಲಿಲ್ಲ. ಅಷ್ಟು ಕ್ಲೀನ್ ಇಮೇಜ್ ಇಟ್ಕೊಂಡು ಇಡೀ ವಿಶ್ವನೇ ಇವತ್ತು ಗುರುತಿಸುವಂಥ ಮಟ್ಟಿಗೆ ಒಂದು ವಿಶ್ವ ನಾಯಕ ಬೆಳೀತಾ ಇದ್ದಾರೆ ಅಂದಾಗ ಅವರ ಸಾಧನೆ ನಾವು ಮೆಚ್ಚಬೇಕಾಗಿದೆ. ನಾವು ಹೇಳಿದ್ಬೇಡ, ಜನ ಹೇಳ್ತಾರೆ ಒಂದು ಬಡ ಮನೆ ಮಗು ಕೇಳಿದ್ರೆ ಮೋದಿಜಿ ಅನ್ನುತ್ತೆ. ಇವತ್ತು ಮಾತಾಡಕ್ಕೆ ಬರ್ತಾರೆ, ಮೊದಲ ಮಗು ಹೆಸರು ಬಾಯಿ ಬರುತ್ತೆ ಮೋದಿಜಿ ಅಂತ. ಆ ರೀತಿ ಇವತ್ತು ಮನೆ ಮಾತಾಗಿದ್ದಾರೆ ಮೋದಿಜಿಯವರು. ಸಾಧನೆ ಒಂದಲ್ಲ ಎರಡಲ್ಲ, ಅವ್ರದ್ದು 100 ಸಾಧನೆಗಳು ಇವತ್ತು ನಾವು ಹೇಳ್ಬೋದು. ಇವತ್ತು 370 ಆ್ಯಕ್ಟ್ ರದ್ದು. ಇವತ್ತು ಏನು ಭಾರತ ದೇಶದ ತುಂಡು ಮಾಡಿಬಿಟ್ಟಿದ್ರಲ್ಲ, ಇವತ್ತು 370 ಆ್ಯಕ್ಟಲ್ಲಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನೇನೆಲ್ಲ ಆಯಿತು, ಯಾವ ಪರಿಸ್ಥಿತಿ ಇತ್ತು, ಇವತ್ತು ಅದನ್ನು ರದ್ದು ಮಾಡೋಕ್ಕೊಂದು ದೊಡ್ಡ ಸಾಧನೆ ಅಲ್ಲ, ಆ ಸಾಧನೆ ಅಲ್ವಾ ಅದು. ಅದೇ ರೀತಿ ಒಂದು ಅಯೋಧ್ಯೆ ಮಂದಿರದ್ದು ಎಷ್ಟು ವರ್ಷಗಳ ಗತಮಾನ ಕಾಲದ ಒಂದು ಇಶ್ಯೂ ಇತ್ತು ಅಯೋಧ್ಯೆ ಮಂದಿರದ್ದು, ಅದನ್ನ ಇಶ್ಯೂನ ಸಾಲ್ವ್ ಮಾಡಿಲ್ವಾ? ಅದೇ ರೀತಿ NRI ಫಂಡ್ 100,000 ಕೋಟಿಗಳು ಮಿಷನರಿ ತಂದು ಈ ದೇಶದಲ್ಲಿ ಕ್ರಿಶ್ಚಿಯನ್ಸ್ನ ಏನು ಬಡ ಮಕ್ಕಳಿದ್ರು, ಬಡ ಜನ ಇದ್ರು, ಅವ್ರನ್ನ ಕನ್ವರ್ಟ್ ಮಾಡ್ತಾ ಇದ್ರು, ಹಿಂದೂಗಳನ್ನ ಕನ್ವರ್ಟ್ ಮಾಡಿ ಕ್ರಿಶ್ಚಿಯನ್ಸ್ ಆಗಿ ಮಾಡ್ತಾ ಇದ್ರು. NRI ಫಂಡ್ ತಂದು 1,000 ಕೋಟಿ, ಅದನ್ನ ಮೊದಲು ಅದನ್ನ NRI ಫಂಡ್ ರದ್ದು ಮಾಡಿಲ್ಲ ದೇಶದಲ್ಲಿ. ಇವೆಲ್ಲ ಸಾಧನೆ ಅಲ್ವಾ? ಇವತ್ತು ರೈಲ್ವೆಯಲ್ಲಿ ವಿದ್ಯುತ್ ಪರಿಸರ ಮಾಲಿನ್ಯ ಎಷ್ಟಾಗ್ತಾ ಇತ್ತು, ರೈಲ್ವೆ ಡೆವಲಪ್ಮೆಂಟ್ ಎಷ್ಟಾಗಿದೆ, ಇವತ್ತು ವಿದ್ಯುತ್ ಶಕ್ತಿಯಿಂದ ಎಷ್ಟು ವೆಚ್ಚ ಖರ್ಚಾಗ್ತಾ ಇತ್ತು, ಇವತ್ತು ವಿದ್ಯುತ್ ಶಕ್ತಿಯಿಂದ ತಂದು ಇವತ್ತು ಒಂದೇ ಮಾತರವನ್ನು ರೈಲ್ವೆ ತಂದು ಇವತ್ತು ರೈಲ್ವೆ ಸಾಧನೆ ಮಾಡಿಲ್ವಾ ಇವು ಮೋದಿಜಿಯವರು? ಅದೇ ರೀತಿ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಇವತ್ತು ಮನೆಗೂ ಪ್ರತಿಯೊಂದು ಕಾರ್ಯಕ್ರಮಗಳು ಮನೆ ಜನ ತಲುಪ್ತಿದೆ, ಇಡೀ ದೇಶದಲ್ಲಿ ವಿಶ್ವದಲ್ಲಿ. ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ 100 ಕಾರ್ಯಕ್ರಮಗಳು ಜನ ತಲುಪಿದೆ. ಆ ಕಾರ್ಯಕ್ರಮಗಳ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನು ತಲುಪ್ಸೋಕ್ಕಾಗದೆ ವಿಫಲ ಮಾಡಿ ಜನೌಷಧಿ ಕೇಂದ್ರಗಳು ಮುಚ್ತಾರೆ. ಇವತ್ತು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ರೆ, ಯಾಕೆ ಸ್ವಾಮಿ ಜನೌಷಧಿ ಕೇಂದ್ರಗಳು ಮುಚ್ತಾ ಇದ್ದೀರಿ, ಮಾತ್ರೆಗಳು ಸಿಗ್ತಾ ಇಲ್ಲ, ಸರ್ಕಾರಿ ಹಾಸ್ಪಿಟಲ್ ಮಾತ್ರೆ ಸಿಗ್ತಾರೆ ಅಂತ ಇವತ್ತು ರಾಜ್ಯದ ಜನರ ಕೂಗಿದೆ, ಬಡ ಜನರ ಕೂಗಿದೆ ನೋಡಿ. ಅದೇ ರೀತಿ ಜನ್ಧನ್ ಯೋಜನೆ ಇರ್ಬೋದು, ಕೌಶಲ್ಯ ಭಾರತದ ಮಿಷನ್ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಸಂಸದ ಆದರ್ಶ ಗ್ರಾಮ ಯೋಜನೆಗಳು, ಅದನ್ನು ನೋಡ್ಬೋದು ನಾವು. ಅದೇ ರೀತಿ ನೀವು ತಗೊಳಕ್ಕೆ ಹೋದ್ರೆ ಒಂದಲ್ಲ ಎರಡಲ್ಲ ಹೇಳ್ಬೇಕಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅದನ್ನು ತಗೊಳ್ಳಿ, ಹೃದಯ ಯೋಜನೆ ತಗೊಳ್ಳಿ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ತ್ರಿವಳಿ ತಲಾಖ್ ಎಂತ ಸಾಧನೆ ಮೇಡಮ್ ಈ ದೇಶದಲ್ಲಿ. ಪಾಪ್ಯುಲೇಷನ್ ಏನಾಗ್ತಾ ಇತ್ತು, ಎಂತ ತಡೆದ್ರು ಅಂತ ಸಾಧನೆಗಳು, ಅವು ಸಾಧನೆಗಳಲ್ವಾ ಅವ್ರಿಗೆ? ಉಜ್ವಲ ಯೋಜನೆಯಲ್ಲಿ ಏನೆಲ್ಲ ಸಾಧನೆ ಆಗಿದೆ ಗೊತ್ತಿದೆ ಇವತ್ತು. ಅದೇ ರೀತಿ ನೀವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಯಾರು ತಂದ್ರಿದ್ದಲ್ಲ, ಮತ್ತೆ ಪಿಂಚಣಿ ಯೋಜನೆ ಯಾರು ತಂದ್ರು, ಜೀವನ್ ಜ್ಯೋತಿ ಬಿಮಾ ಯೋಜನೆ ಯಾರು ತಂದ್ರು, ಜ್ಯೋತಿ ಮನೆಗೂ ಬೆಳಕು ಇವತ್ತು, ಎಲ್ಲ ಕಡೆ ಕರೆಂಟ್ ಇದೆ ಇವತ್ತು, ಆ ಯೋಜನೆ ಯಾರು ತಂದ್ರು. ಸ್ಮಾರ್ಟ್ ಸಿಟಿಗಳು ಇವತ್ತು ಏರ್ಪೋರ್ಟ್ಗಳು ಎಷ್ಟಿದ್ದಾವೆ, ಎಷ್ಟು ಸ್ಮಾರ್ಟ್ ಸಿಟಿಗಳಾಗಿ ತಾಗ್ತಾಗ್ತವೆ. ಡಿಜಿಟಲ್ ಇಂಡಿಯಾ ಅಂತಂದ್ರು, ಡಿಜಿಟಲ್ ಕುಂತಿರೋ ಜಾಗದಲ್ಲಿ ಒಂದು ವ್ಯವಹಾರ ಮಾಡಬೇಕು, ಬ್ಯಾಂಕ್ ಖಾತೆ ವ್ಯವಹಾರ ಮಾಡ್ತಾರೆ, ಗೂಗಲ್ ಪೇ ಇರ್ಬೋದು, ಗೂಗಲ್ ಪೇ, ಪೇಟಿಎಂ ಇಂಥವೆಲ್ಲ ಇವತ್ತು ಸಾಮಾನ್ಯ ಕಡು ಬಡವ ಅವಿದ್ಯಾವಂತರು ಕೂಡ ಗೂಗಲ್ ಪೇ ಯೂಸ್ ಮಾಡ್ತಾರೆ ಅಂದರೆ ಡಿಜಿಟಲ್ ಇಂಡಿಯಾ ಅಲ್ಲ ಅದು. ಆ ರೀತಿಯಾದ ಈ ರೀತಿಯಾದ ಸಾಧನೆಗಳು ಒಂದಲ್ಲ ಎರಡಲ್ಲ, ಈ ತರ 100 ಸಾಧನೆ ಮಾಡಿದ್ರೆ ಯಾಕೆ ಒಪ್ತಾ ಇಲ್ಲ ಅನ್ನೋದು ಒಂದು. ಈ ರೀತಿಯಾಗಿ ಮೋದಿಯವ್ರನ್ನ ನಾವು ಹೊಗಳೋ ಪ್ರಶ್ನೆ ಅಲ್ಲ, ಮಾತು ಮುಖ್ಯ ಆಗಬೇಕು, ಕಾರ್ಯ ಮುಖ್ಯ ಅಲ್ಲ. ಇಲ್ಲಿ ಮಾತು ಮುಖ್ಯ ಆಗಬೇಕು. ತಾವು ಹೇಳ್ತಾ ಇದ್ವಿ ಮೋದಿ ಅವರು ಯಾವತ್ತೂ ಮೀಡಿಯಾಗಳ ಪ್ರಶ್ನೆಗಳು ಬರೋದಿಲ್ಲ ಅಂತ. ಯಾಕೆ ಬರೋ ಪ್ರಶ್ನೆಗಳಿಗೆ ತಪ್ಪೇನ್ ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ರು ದೇಶದಲ್ಲಿ ಅವರು ಮೀಡಿಯಾ ಕಾರ್ಯ ಮಾಡಿದ್ದಾರೆ, ಕಾರ್ಯಗಳು ಕೊಡ್ತಾ ಇದ್ದಾರೆ ಉತ್ತರ. ಇವತ್ತು ಅವ್ರ ಕಾರ್ಯಗಳೇ ಮಾತಾಡ್ತಾರೆ. ಅದು JDS ವಕ್ತಾರರು ಇವತ್ತು ದ್ವಂದ್ವ ನಿಲುವನ್ನು ಪ್ರದರ್ಶನ ಮಾಡ್ತಿದ್ದಾರೆ.
ಇದೇ JDSನ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಒಂದು ನೋಡಿ, ಅದು ಹೋಗುತ್ತೆ ರೀ. ಅಂದಿನ ಸಮಯ ಆ ಸಂದರ್ಭಕ್ಕೆ ಏನ್ ಹೇಳ್ಬೇಕಾದ್ರೆ ಈಗಿನ ಸಂದರ್ಭ ಮುಖ್ಯ, ಈ ಸಂದರ್ಭ ಮುಖ್ಯ, ಈ ಸಂದರ್ಭ ಮುಖ್ಯ, ಈಗಿನ ಕಾರ್ಯಕ್ರಮ ಮುಖ್ಯ, ಈ ಸಾಧನೆ ಮುಖ್ಯ. ದಯಮಾಡಿ ನೀವು ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋದಕ್ಕೆ 4 ನಿಮಿಷ. ನೋಡಿ ಸರ್, ನಿಮಗೆ ಸಿಕ್ಕಿರೋ ಅವಕಾಶದಲ್ಲಿ ಏನ್ ಹೇಳ್ಬೋದು ಅಂದ್ರೆ ಈ ವೈಫಲ್ಯವನ್ನ ಕಂಡಿದ್ದೀವಿ. ಇರುವಂತ ಇನ್ನು ಒಂದ್ ನಿಮಿಷ ನಾವು ಹೇಳಕ್ಕೆ ವಿಷಯ ಇಲ್ಲ ಮೇಡಮ್ ಅವ್ರ ಹತ್ರ. ವಿಷಯ ಇಲ್ಲ. ವಿಷಯ ಇಲ್ಲ. ನೋಡಿ, ಈಗ ದ್ವಂದ್ವ ನಿಲುವನ್ನ ಒಂದ್ ನಿಮಿಷ ಈಗ ಈ ವಿಷಯದಲ್ಲಿ ವ್ಯತ್ಯಾಸ ಆಗಿದೆ, ಇದು ಸರಿ ಮಾಡ್ತೀವಿ ಅಂತ ಅದನ್ನ ಹೇಳಿ. ಈಗ ನೀವು ಹಳೆ postmortem ಅಲ್ಲ ಒಂದ್ ನಿಮಿಷ ಅಮ್ಮ, ಈಗ ಇತಿಹಾಸ ಇವ್ರಿಗೆ ಏನ್ ಗೊತ್ತಿದೆ? history ಅಂತ ತಿಳ್ಕೊಳ್ಳಿ. ಪ್ರಧಾನಮಂತ್ರಿ ತಲೆ ತೆಗೆದು ಗಯಾ ಬಂದವರು ಇವರು. ದಯವಿಟ್ಟು ಮೇಡಮ್ ನೀವು ಈ ಚರ್ಚೆಗಳಿಗೆ ಅವಕಾಶ ಕೊಡಬಾರ್ದು. ಹೇಳಕ್ಕೆ ಬಿಡ್ತಲ್ಲ ನೀವು. ನೀವು ಈ ರೀತಿ ಚರ್ಚೆಗಳಿಗೆ ಅವಕಾಶ ಕೊಡಬಾರ್ದು. ನಾನು ಅವ್ರ ಹತ್ರ ವಿಷಯ ಇಲ್ಲ, ಬಿಡಿ ಹೋಗಿ ಪಾಪ. ಈಗ ನಾನು ಹೇಳಕ್ ಹೊರಟಿದ್ದ ವಿಚಾರ ವಿಷಯ ಇಲ್ಲ ಅವ್ರ ಹತ್ರ. ಉಜ್ವಲ ಯೋಜನೆ ಮಾತಾಡಿದ್ರು. ಇವತ್ತು ಉಜ್ವಲ ಯೋಜನೆಗಳು ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟವ್ಗಳು ಇವತ್ತು ಆಚೆ ಕಡೆ ಬಿದ್ದಿದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ. ಉಜ್ವಲ ಯೋಜನೆ ಯಾಕ್ರಿ ಹೋರಾಟ ಮಾಡಿಲ್ಲ ನೀವು? ದಯಮಾಡಿ ನೀವು ಮಾತಾಡುವಾಗ ನೀವು ಸುಮ್ಮನೆ ಸುಳ್ಳು ಮಾಹಿತಿಗಳು ನೀವು ಹೆಂಗ್ ಹೋಗ್ತೀರಾ ಮೇಡಮ್? ಉಜ್ವಲ ಯೋಜನೆ ಅಂತ ಹೇಳ್ತಿರಲ್ಲಮ್ಮ, ಈ ದೇಶದ ಜನಸಂಖ್ಯೆ ಭಾರತ ದೇಶದಲ್ಲಿ 1947ರಲ್ಲಿ 60 ಕೋಟಿ ಇದ್ದ ಜನಸಂಖ್ಯೆ ಇವತ್ತು 147 ಕೋಟಿ ಇದೆ. ನಾವು ಆಗ ಮಾಡಿದೀವಿ, ಈಗ ಮಾಡಿ. ಇವತ್ತು ದೇಶದ ಬಜೆಟ್ ಅವತ್ತಿನ ಪ್ರಶಸ್ತಿ ಎಷ್ಟು ಜನ ಕೊಟ್ಟಿದ್ದೀರಿ ನೀವು? ಎಷ್ಟು ಜನ ಗುರುತಿಸಿದ್ದೀರಿ? ಬಿಡ್ರಿ. ಅಂಬೇಡ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಂಡ್ರಿ ಹೇಳಿ ಅದನ್ನ. ಏನಾದ್ರೂ ಅಂಬೇಡ್ಕರ್ ಏನಾದ್ರು ಮಾಡಿದಾರ? ಬಾಬು ಟ್ಯಾಕ್ಸ್ ತೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನ್ಸೆಪ್ಟ್. ಬಟ್ ವಿಚಾರ ಏನಂದ್ರೆ ಇಲ್ಲಿ ನಿಮ್ಮ ಸ್ವಂತ ಸರ್ಕಾರ ಬಂದಾದ್ಮೇಲೆ ವೆಂಕಟೇಶ್ ಅವರೇ, ಜನೌಷಧಿ ಕೇಂದ್ರ ರಾಜ್ಯದಲ್ಲಿ ಯಾಕೆ ಮುಚ್ಚಿದ್ರಿ? ಸರ್ಕಾರ ನಾವೇ ಉತ್ತಮವಾದ ಆರೋಗ್ಯ ಸೇವೆ ಕೊಡ್ತೀವಿ. ಕೇಂದ್ರ ಸರ್ಕಾರದ ಯೋಜನೆ ಸೇವೆ ಕೊಡ್ತೀವಿ. ಜನೌಷಧಿ ವಿಷಯ ಏನಾಗಿದೆ ಜನೌಷಧಿ ಕೇಂದ್ರ ನೀವು ಯಾಕೆ ಮುಚ್ಚಿದ್ರಿ? ನಿಮಿಷ ಕೇಳಿಸ್ಕೊಳ್ಳಿ. 40% ರಿಯಾಯಿತಿ ಕೊಡ್ತೀವಿ. ಕೇಳಿಸ್ಕೊಳ್ಳಿ. ವಿಷಯ ಏನಿದೆ ನಿಮ್ಮ ಸುಮ್ಮನೆ ಗವರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಫ್ರೀ ಇಲ್ಲ ಅಂತ ಹೇಳ್ತಾರೆ ಜನ. ಸರ್ಕಾರಿ ಹಾಸ್ಪಿಟಲ್ ಫ್ರೀ ಆಗಿ ಕರ್ನಾಟಕ ಸರ್ಕಾರ ಔಷಧಿಗಳು ಸರಬರಾಜು ಮಾಡ್ತಿದ್ದಂತ ಕಾಲಘಟ್ಟದಲ್ಲಿ ನೀವ್ಯಾಕೆ ಜನೌಷಧಿನಲ್ಲಿ ಕೊಂಡ್ಕೊಳ್ಬೇಕು? ಸರ್ಕಾರದಿಂದ ಸಿಗ್ತಾ ಇತ್ತೆ. ಕರ್ನಾಟಕ ಸರ್ಕಾರದ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇದೆ ಔಷಧಿಗಳನ್ನ, ಅಲ್ಲಿ ಕೊಂಡ್ಕೊಳ್ಳಿ. ಒಂದ್ ವೇಳೆ ಅಲ್ಲಿ ಸಿಕ್ಲಿಲ್ಲ ಜನೌಷಧಿ ಹೋಗಿ, ಬಟ್ ಎಲ್ಲ ನಾವು ಫ್ರೀಯಾಗಿ ಕೊಡುವಾಗ ಅದನ್ನ ಕಾಸು ಕೊಟ್ಟು ಕೊಂಡ್ಕೊಳ್ಳೋಂಥ ಅನಿವಾರ್ಯ ಏನೈತೆ? ಇದು ವಿಷಯ. ಆಮೇಲೆ ನೀರು 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 ಅಂತ ಹೇಳ್ತಿದ್ದಾರೆ. ಇವತ್ತೇನದು ಗರ್ಕಪಾನಿ ಒಂದ್ ನಿಮಿಷ ಆಯ್ತು, ಕೇಳಿಸ್ಕೊಳ್ರಿ. ಇವತ್ತು ಬೋರ್ಗಳಲ್ಲಿ ಹೋಗಿ ನೋಡ್ರಿ, ಅರ್ಗತ್ ಪಾನಿ ಬರ್ಬೇಕು. ಸರ್ಕಾರದ ಗಂಗಾಜರಿ ಪ್ರಧಾನಮಂತ್ರಿಯಾಗಿ ಶೂನ್ಯ ಸಾಧನೆ ಮಾಡಿರ್ಬೇಕಂದ್ರೆ ನಿಮಗೆ ಎಷ್ಟು ಇರ್ಬೇಕಂದ್ರೆ ಈ ದೇಶ ಕೊಟ್ಟಿದ್ರಿ. ಎಷ್ಟು ಗಂಗಾ ಈಗ ದಯಮಾಡಿ ಅವಯ ಕೇಳಿದ್ರು ಈ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಧನೆ ಹೇಳಿಯಪ್ಪ ಅಂತ ಹೇಳಿದ್ರು. ಅಲ್ಲಲ್ಲ, ಸನ್ಮಾನ್ಯ ದೇವೇಗೌಡರು ಸಾಧನೆ ಹೇಳಿ ನೀವು ನೋಡೋಣ, ಕೇಳಿಸ್ಕೊಳ್ಳೋಣ. ಆಮೇಲೆ ವಿಷಯ ಹೇಳ್ತಿರೋದೇನಂದ್ರೆ ಮೇಡಮ್, ಇವತ್ತು JDSನವರು ಇವತ್ತು ಸೇರ್ಕೊಂಡಿದಾರಲ್ಲ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇತಿಹಾಸ ಇತಿಹಾಸ ಮರಿಬಾರ್ದು. ಈ ದೇಶದಲ್ಲಿ ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರಿಗೆ ಏನು 14 ಇವತ್ತು ಹೇಳ್ತಿದಾರಲ್ಲ 14 ಲಕ್ಷ ರೂಪಾಯಿ ಆಮೇಲೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಆಗಿರ್ತಕ್ಕಂಥ ಅನಾಹುತಗಳನ್ನ ಈ ದೇಶದಲ್ಲಿ ಊಹಿಸ್ಕೊಳ್ಳಕ್ ಸಾಧ್ಯ ಆಗ್ತಿಲ್ಲ. ಬರೇ ಬಾಯಿ ಮಾತಿನ ಟೈಗರ್ ಆಗಿದ್ದಾರೆ ಹೊರತು ಈ ದೇಶದ ಪ್ರಧಾನಮಂತ್ರಿಗಳು ಬಡವರ ಕಣ್ಣೀರು ನೋಡಿ, ಒಂದು ಬಹಳ ಸ್ಪಷ್ಟ. ಇಂದಿರಾ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಯಾವುದೇ ಕಾರಣಕ್ಕೂ ಕಂಪ್ಯಾರಿಸನ್ ಅನ್ನೋಂಥದ್ದು ಇಲ್ವೇ ಇಲ್ಲ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಸರ್ವಾಧಿಕಾರಿ ಧೋರಣೆಯನ್ನ ಹೇರಿದಂಥದ್ದು, ಖಲಿಸ್ತಾನಿ ಭಯೋತ್ಪಾದಕರಿಂದ ಕೈ ಜೋಡಿಸಿದಂಥದ್ದು. ದೇಶದಲ್ಲಿ ಬಲಿಯಾಗಿರೋದು ಕಾಂಗ್ರೆಸ್ ಅವರೇ. ದೇಶದಲ್ಲಿ ಬಲಿಯಾಗಿರೋದು ಕಾಂಗ್ರೆಸ್ ಅವರೇ. ಸಂಯಮ ಇಲ್ಲ ನಿಮಗೆ, ಸಂಯಮ ಇಲ್ಲ. ಹಿಂದೂ ಸಾಧು ಸಂತರನ್ನ ಅಪಮಾನ ಮಾಡಿದಂಥದ್ದು. ಆದ್ರೆ ನರೇಂದ್ರ ಮೋದಿ ಅವರು ಆವಾಸ್ ಯೋಜನೆ ತಂದ್ರು, ಮುದ್ರಾ ಯೋಜನೆ ತಂದ್ರು, ವಿಕಸಿತ ಭಾರತದ
ಕಲ್ಪನೆಯನ್ನ ತಂದ್ರು. ಸ್ಕಿಲ್ ಇಂಡಿಯಾ, ಫಿಟ್ ಇಂಡಿಯಾ, ಈ ರೀತಿ ಅನೇಕ ಯೋಜನೆಗಳನ್ನು ತಂದು ಯುವಕರನ್ನ ಸದೃಢ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಾಗತಿಕ ನಾಯಕ ಆಗಿ ಇಡೀ ಸಮಾಜ ಒಪ್ಕೊಂಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಕ್ಕಳನ್ನ ಸಮಾಧಾನ ಮಾಡಬೇಕಾದ್ರೆ ಚಂದಮಾಮ ನೋಡುವಂತಿದೆ. ಇವತ್ತು ಪರಿಸ್ಥಿತಿ ಹೇಗಿದೆ, ಚಂದಮಾಮನ ಮೇಲೆ ತಿರಂಗ ಹಾರಿಸುವಂತಹ ಆ ಸೈಂಟಿಸ್ಟ್ ಗಳಿಗೆ ಏನ್ ಹಾರಿಸಿ ಬಂದೆ ಅವರಿಗೆ ಅವಕಾಶವನ್ನ ಸಹಕಾರವನ್ನ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ. ಯಾವ ಕಾಂಗ್ರೆಸ್ ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರೋ? ಸಹಕಾರ ಕೊಟ್ಟಿದ್ಯಾರೋ? ಅಲ್ಲಿ ಹೋಗಿ ಶಿವನ್ ಅವರಿಗೆ ಫೇಲ್ಯೂರ್ ಆದಾಗ ಸಹಕಾರ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಕೋವಿಡ್ ಕಾಲಘಟ್ಟದಲ್ಲಿ ಕೇಳಿ, ಕೋವಿಡ್ ಕಾಲಘಟ್ಟದಲ್ಲಿ ಎಲ್ಲ ಮುದ್ರಿಸಿದ್ರಲ್ಲ, ಅಲ್ಲಲ್ಲ ಕೋವಿಡ್ ಕಾಲಘಟ್ಟದಲ್ಲಿ ಯಾರು ಅದಕ್ಕೆ ಸಹಕಾರ ಕೊಟ್ಟಿದ್ದು ಯಾರು ಮೇಡಮ್? ಪ್ರೋತ್ಸಾಹ ಕೊಟ್ಟಿದ್ದು ನಿಮ್ಗೆ ಇದೆ. ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಸ್ಪೇಸ್ ಇನೋವೇಷನ್ ಸೆಕ್ಟರ್ ಅನ್ನ ಕಾಲ್ ಕಸ ಮಾಡ್ಕೊಂಡಿದ್ರಿ ನೀವು. ಸುಮ್ಮನೆ ನೋಡಿ ವಿಷಯಗಳನ್ನ ಬೇರೆ ವಿಷಯಗಳನ್ನ ಹೇಳುವಂತದ್ದಲ್ಲ. ಕೋವಿಡ್ ನ ಕಾಲಘಟ್ಟದಲ್ಲಿ ಇಡೀ ದೇಶ ಸತಾಯಿಸಿ ಅಂತ ಹೇಳಿ 220 ಕೋಟಿ ಜನಕ್ಕೆ 220 ಕೋಟಿ ಜನಕ್ಕೆ ವ್ಯಾಕ್ಸಿನ್ ಅನ್ನು ಕೊಟ್ಟಿರ್ತಕ್ಕಂಥ. ನೆಕ್ಸ್ಟ್ ಏನು ಅಂತಂದ್ರೆ 47ಕ್ಕೆ ವಿಕಸಿತ ಭಾರತ ನಿರ್ಮಾಣ ಮಾಡ್ತೀವಿ ಅಂದ್ರೆ ಏನು? ಸದೃಢವಾದಂತ ದೇಶವನ್ನ ಕಟ್ಟಿ ಇಡೀ ಜಗತ್ತಿನಲ್ಲಿ ಭಾರತ ನಂಬರ್ 1 ಎಲ್ಲ ಕ್ಷೇತ್ರದಲ್ಲೂ. ನೋಡ್ತಾ ಇಲ್ವಾ ನೀವು? ಆರ್ಥಿಕತೆ ನಾಳಿಕೆ ಭಾರತ ಬಂದಿಲ್ವಾ? ಎಲ್ಲ ರೀತಿ ಬದಲಾವಣೆ ಆಗ್ತಾ ಇಲ್ವಾ ಭಾರತ? ಎಜುಕೇಶನ್ ಅಲ್ಲೂ ಬದಲಾವಣೆ. IIM ಬಂದಿದೆ, IIT ಜಸ್ಟ್ ಬರ್ತಾ ಇದೆ, ಏಮ್ಸ್ ನಿಮ್ ಮುಂದೆ ಇದೆಯಲ್ವಾ ಮೇಡಮ್? ಇವತ್ತು ಟ್ರೈನ್ ಅಲ್ಲಿ ನೀವೇ ಹೋಗಿ ನಾಳೆ ನಿಮ್ ಊರಿಗೆ ಒಂದೇ ಭಾರತ್ ಇದೆ, ನೋಡೋಗಿ ಫೆಸಿಲಿಟೀಸ್ ಹೇಗಿದೆ ಅಂತ. ಬಸ್ ಅಲ್ಲಿ ಹೋಗ್ತೀರಾ, ಬಸ್ ನ ಫೆಸಿಲಿಟೀಸ್ ನೋಡಿ ಯಾವ ರೀತಿ ಇದೆ. ಯಾವ್ದು ಬೇಡ, ರಸ್ತೆ ಸಂಪರ್ಕ ನೋಡ್ರಿ, ರಸ್ತೆ ಸಂಪರ್ಕ ನೋಡ್ರಿ. ಸುಮ್ನೆ ಬಡಾಯಿಸೋದಲ್ಲ, ವಿಷಯ ಎಲ್ಲ ವಿಚಾರ ಮಾತಾಡ್ತೀರಾ. ರಸ್ತೆ ಸಂಪರ್ಕಗಳನ್ನು ನೋಡಿ. ಕರ್ನಾಟಕಕ್ಕೆ ಎಷ್ಟು ಕೊಡುಗೆ ಇದೆ. ಹರ್ಜಲ್ ತರುವಂತದ್ದು, ಹರ್ಗರ್ ಪಾನಿ ಅಂತ ತರುವಂತದ್ದು, ಎಷ್ಟು ಯೋಜನೆಗಳನ್ನ ಕಣ್ಣಾರೆ ನೋಡ್ತೀರಲ್ಲ. ಯಾವ್ದು ಬೇಡ, ಯಾವ್ದು ಬೇಡ. ಎಷ್ಟು ಮೆಡಿಕಲ್ ಕಾಲೇಜ್ ಅಲ್ಲ, ಎಷ್ಟು ಮೆಡಿಕಲ್ ಕಾಲೇಜ್ ಬಂದಿದೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಬಂದಿದೆ, ಎಷ್ಟು ಏರ್ಪೋರ್ಟ್ ಬಂದಿದೆ. ವಿಷಯ ಇಲ್ಲದೆ ಇರ್ತಕ್ಕಂಥವ್ರು ದಯವಿಟ್ಟು ಕರ್ಸ್ಬೇಡಿ. ವ್ಯಕ್ತಿ ಮೇಲೆ ಎಷ್ಟು ಸಾಲ ಇದೆ? ಯಾವ ವ್ಯಕ್ತಿ ಮೇಲೆ ಎಷ್ಟು ಸಾಲ ಇದೆ? ವ್ಯಕ್ತಿ ಮೇಲೆ ಖಂಡಿತವಾಗ್ಲು ನೀವು 11 ವರ್ಷ ಅಧಿಕಾರ ಇದ್ದಾಗ ಪರಿಸ್ಥಿತಿ ಏನಿದೆ? ಇವ್ರು ಹೇಳಿದ್ರಲ್ಲ 60 ಕೋಟಿ ಜನಸಂಖ್ಯೆಗೆ 150 ಕೋಟಿ ಜನಸಂಖ್ಯೆಗೆ ಒಂದೇನಾ? ಮತ್ತೆ ಅಷ್ಟು ಜನ ಸಾಕ್ಬೇಕು ಅಂದ್ರೆ ಸಾಲ ಮಾಡ್ಲೇಬೇಕಾಗುತ್ತೆ. ಆದ್ರೆ ಎಲ್ಲೂ ಕೂಡ ಆರ್ಥಿಕ ಬಿಕ್ಕಟ್ಟಿಗೆ ಭಾರತ ಹೋಗಿಲ್ಲ. ಅಲ್ಲ ಕೇಳಿ ಆರ್ಥಿಕ ಬಿಕ್ಕಟ್ಟಿಗೆ ಯಾವತ್ತೂ ಭಾರತ ಹೋಗಿಲ್ಲ. ಆರ್ಥಿಕ ಬಿಕ್ಕಟ್ಟಿಗೆ ಇವ್ರ ರೀತಿ ದೇಶ ಸಂಪೂರ್ಣವಾಗಿ ಆರ್ಥಿಕ ಬಿಕ್ಕಟ್ಟಿಗೆ ಹೋಯ್ತು. ಸನ್ಮಾನ್ಯ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದನ್ನ ಇವತ್ತು ಕಣ್ತುಂಬ ನೋಡೋದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದೇಶನ ಮುನ್ನಡೆ ತಗೊಂಡ್ರೆ ವಿಶ್ವದ ಗುರು ಆಗಿ ಇವತ್ತು ಮೋದಿ ಅವರು ವಿಜೃಂಭಿಸ್ತಾ ಇದ್ದಾರೆ. ಅದನ್ನ ಒಪ್ಕೋಬೇಕಾಗಿದೆ ದೇಶ ಜನ. ಜನತಾ ದಳದವರು ವಿಶ್ವ ಹೊರತು Thank you. 4078 ದಿನಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸ್ಥಾನವನ್ನು ಅಲಂಕರಿಸಿ ದಾಖಲೆಯನ್ನು ಬರೆದಿದ್ದಾರೆ. ಅಫ್ಕೋರ್ಸ್ ಅವರ ಅವಧಿ ಇನ್ನೂ ಕೂಡ ಇದೆ, ಇನ್ನಷ್ಟು ಹೊಸ ಯೋಜನೆಗಳಲ್ಲಿ ತರಲಿ ಅನ್ನುವಂಥದ್ದು. ಇಲ್ಲಿ ಕಂಪ್ಯಾರಿಸನ್ ಮಾಡಬಾರ್ದು. ಅವರವರ ಪೀರಿಯಡಲ್ಲಿ ಅವರವರ ಕೈಯಲ್ಲಿ ಶಕ್ತ್ಯಾನುಸಾರ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ಏನೇನು ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡಿದ್ದಾರೆ. ಅದನ್ನು ಜವಾಹರಲಾಲ್ ನೆಹರೂನೂ ಮಾಡಿದ್ದಾರೆ, ಇಂದಿರಾ ಗಾಂಧಿನೂ ಮಾಡಿದ್ದಾರೆ, ಬಹಳಷ್ಟು ಜನ ಮಾಡ್ಕೊಂಡ್ಬಂದಿದ್ದಾರೆ. ನಂತರ ಈಗ ನರೇಂದ್ರ ಮೋದಿಯವರ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಅಂತಹ ಅಡಿಪಾಯವನ್ನು ಹಾಕಿಕೊಟ್ಟಂತಹ ದೇಶದ ಅಷ್ಟೂ ಪ್ರಧಾನಿಗಳಿಗೆ ನಮಿಸುತ್ತಾ ಈಗ ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಇರೋದ್ರಿಂದಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇಶ ವಿಜೃಂಭಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.